ಸರ್ವರಿಗೂ ನಮಸ್ಕಾರಗಳು. ಗುರುದೇವರ ಆಜ್ಞೆಯಂತೆ ಇವತ್ತಿನ ವ್ಯಾಖ್ಯಾನ ಗುರು ಪ್ರಾರ್ಥನೆ ಮಂಗಳಾಚರಣ ಶ್ಲೋಕದಿಂದ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. Last time, second chapter, Sankhya Yoga, we had stopped at the 9th ಶ್ಲೋಕ. 9ನೇ ಶ್ಲೋಕ ಸಾಂಖ್ಯ ಯೋಗ 2ನೇ ಅಧ್ಯಾಯಕ್ಕೆ ನಿಂತಿತ್ತು. 3ನೇ ಅಧ್ಯಾಯಕ್ಕೆ ಕರ್ಮಯೋಗ 3ನೇ ಅಧ್ಯಾಯ. 9ನೇ ಶ್ಲೋಕ. ಇದು 9ರಿಂದ ಮುಂದೆ ಬರತಕ್ಕಂತಹ 10, 11, 12, 13 ಅಂದರೆ ಇವತ್ತು 4 ಶ್ಲೋಕಗಳು 9 ಸೇರಿದರೆ 5. These 5 shlokas, the main point before we go into the what acharyas have said on the Vyakhyana on this, 1 or 2 words will lead to confusion. This last time it was clarified. ಹೋದ ಸಲ ಇದರ ಬಗ್ಗೆ ಹೇಳಿದ್ದು ಸ್ವಲ್ಪ ಇದೆ. ಕೆಲವು ಶಬ್ದಗಳು ನಾವು ಅರ್ಥ ಮಾಡ್ಕೊಳ್ಳೋದು ಇವಾಗ ಏನು, ಆದರೆ ಭಗವಂತ ಯಾವ ಅರ್ಥದಲ್ಲಿ ಈ ಶಬ್ದವನ್ನು ಹೇಳಿದ್ದಾನೆ ಅದು ಇಂಪಾರ್ಟೆಂಟ್. ಇನ್ ವಾಟ್ ಕಾಂಟೆಕ್ಸ್ಟ್ ಆಕ್ಚುಲಿ ದ ಲಾರ್ಡ್ ಹ್ಯಾಸ್ ಯೂಸ್ಡ್ ದ ವರ್ಡ್, ವಾಟ್ ಆಕ್ಚುಲಿ ಹಿ ಮೀನ್ಸ್ ಬೈ ದೋಸ್ ವರ್ಡ್ಸ್ ಡ್ಯೂರಿಂಗ್ ದ ಉಪದೇಶ ಗಿವನ್ ಟು ಅರ್ಜುನ at the time of the war. 5,000 years have passed from those days. So 5,000 years before, some of the words used by the Lord should be correctly understood as per his interpretation. This is what acharyas have said very clearly in their bhashyas. So one important word is yajna. Yajna. Last time it was told. In the next 3 shlokas also the same word is used by the Lord. ಸಾಮಾನ್ಯವಾಗಿ ಯಜ್ಞ ಅಂತಂದ್ರೆ ನಮ್ಮ ಕಲ್ಪನೆ ಏನಿದೆ, ಯಜ್ಞ ಅಂದ್ರೆ ಹೋಮಗಳು, ನಾವು ನೋಡತಕ್ಕಂಥ ಹೋಮಗಳು. ಇಲ್ಲಿ ಒಬ್ರು ಮುಖ್ಯ ಪುರೋಹಿತರು ಜೊತೆಗೆ 4, 5 ಅಥವಾ 3, 4 ಜನ ಇತರೆ ಸಹ ಪುರೋಹಿತರ ಜೊತೆಗೆ ಸೇರ್ಕೊಂಡು ಅವರಿಗೆ ಮುಖ್ಯ ಪುರೋಹಿತರು ಅಧ್ವರ್ಯು is called as Adhvaryu, the main Purohit who is in charge of the yajna and his subordinates. ಅವರು ಯಜ್ಞವನ್ನು ಪ್ರಾರಂಭ ಮಾಡುತ್ತಾರೆ. ಯಜ್ಞಕುಂಡದಲ್ಲಿ ಯಜ್ಞಕುಂಡವನ್ನು ರಚನೆ ಮಾಡಿ ಮಂಡಲವನ್ನು ಹಾಕಿ ಅದಕ್ಕೆಲ್ಲ ಪ್ರಾರ್ಥನೆಗಳನ್ನು ಸಲ್ಲಿಸಿ ಗಣಪತಿ ಪ್ರಾರ್ಥನೆಯೊಂದಿಗೆ ಆ ಯಜ್ಞದ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಸ್ಯಾಕ್ರಿಫೈಷಿಯಲ್ ರಿಚುವಲ್. The sacrifice is the English word used for yajna. But as our Gurudev used to say, the word English sacrifice is not the apt word. For the want of any other word, the word sacrifice is used. Yajna is beyond sacrifice actually. But English word sacrifice refers to yajna in our normal sense. So, lot of ahutis are given along with the mantras. For specific particular yajna, particular devata is there, particular form of the Lord is there. In that form only that Lord is invoked to be present
ಡ್ಯೂರಿಂಗ್ ದ ಯಜ್ಞ ಅಂಡ್ ಟು ರಿಸೀವ್ ದಿ ಆಬ್ಲೇಷನ್ಸ್. ನಾವು ಕೊಡತಕ್ಕಂಥ ಆಹುತಿಗಳು ಆ ಯಾವ ಯಜ್ಞವನ್ನು ಮಾಡ್ತಾ ಇದ್ದೇವೆ, ಯಾವ ದೇವತಾ ಹೆಸರಿನಲ್ಲಿ ಆಗ್ತಾ ಇದೆಯಲ್ಲ, ಆ ದೇವತೆಗೆ ಕೊಡ್ತಕ್ಕಂಥ ಒಂದು ಆಹುತಿ, ಸಮರ್ಪಣೆ, oblation. That oblation is the ahuti that is given to that particular deity of that yajna. That is given through Yajneshwara, through the sacrificial fire built up by the Rutviks or Adhvaryu and other Rutviks. And there is a Yajamana there with a Sankalpa sitting, and he is the Kartru of that yajna. He is called Yajamana. Yajamana means Kartru. ಒಬ್ಬ ಕರ್ತೃ ಅಥವಾ ಯಜಮಾನನ ಸಂಕಲ್ಪದಂತೆ ಯಜ್ಞವನ್ನು ನಡೆಸ್ತಾರೆ ಋತ್ವಿಕರು ಅಂತ ಅರ್ಥ. ಅದು ಯಜ್ಞ ಅಂತ ನಮ್ಮ ಸಾಮಾನ್ಯ ಅರ್ಥ. ದಿ ನಾರ್ಮಲ್ ಡೆಫಿನೇಷನ್ ಆಫ್ ಯಜ್ಞ ಇಸ್ ದಟ್. ಸೊ ಯಜ್ಞಾಸ್ ಆರ್ ವೇರಿಯಸ್ ಟೈಪ್ಸ್. ಹೋಮ, ಹವನ, ಯಜ್ಞ, ದಿಸ್ ಆರ್ ಆಲ್ ಸಿನೋನಿಮ್ಸ್. They vary in the ritualistic part and in the terms of money spent, in terms of the hours, in terms of the mantras, various ahvana mantras, various devata mantras. So there are differences between a homa or yajna and yaga. Yaga is a higher level. At the larger context it is called yaga, at a lower context it is called yajna. Now what actually Lord has meant here, yajna, here ಅರ್ಜುನನಿಗೆ ಅರ್ಥವಾಗಲಿ ಅಂತ ಇಲ್ಲಿ ಪರಮಾತ್ಮ ಅರ್ಥವಾದವನ್ನು ಹೇಳ್ತಾ ಇದ್ದಾನೆ. ಅರ್ಥವಾದ ಈಸ್ ಎ ಸಿದ್ಧಾಂತ. ಅರ್ಥವಾದ ಈಸ್ ಎ ಸಿದ್ಧಾಂತ ವಿಚ್ ರೆಫರ್ಸ್ ಟು ಟೂ ಥಿಂಗ್ಸ್. At our worldly level, what Lord Krishna is telling, at the worldly level, expecting worldly benefits, idu one level. Then beyond the worldly level, what actually yajna means from the Vedantic point of view. From the spiritual point of view, the definition is different. From the worldly point of view, definition is different. ಸಾಮಾನ್ಯವಾಗಿ ನಮಗೆ ಕೆಲವು ಸಂಕಲ್ಪಗಳು, ಆಸೆಗಳು ಇರೋದ್ರಿಂದ, ಆ ಇಷ್ಟಗಳು ಇರೋದ್ರಿಂದ ನಮ್ಮ ಇಷ್ಟಾರ್ಥವನ್ನು ಪೂರೈಕೆ ಮಾಡಿಕೊಳ್ಳಕ್ಕೆ ಯಜ್ಞವನ್ನು ನೆರವೇರಿಸ್ತೇವೆ. In order to fulfill certain desires, they are called ishtakamya. To fulfill our certain ambitions, to get certain benefits from the Lord, specific yajna is conducted. So these come under ishtakamya ಯಜ್ಞಗಳು. ವೇದಗಳಲ್ಲಿ, ಕರ್ಮಕಾಂಡದಲ್ಲಿ ಹೇಳಿರತಕ್ಕಂಥ ಎಲ್ಲ ಯಜ್ಞಗಳು, ಯಜ್ಞ ವಿಧಿಗಳು, ಉಪಾಸನಾ ವಿಧಿಗಳು, ಇವೆಲ್ಲವೂ 190 ಭಾಗ ಇಷ್ಟಕಾಮ್ಯ ಯಜ್ಞಗಳು, ಇಷ್ಟಕಾಮ್ಯ ಕರ್ಮಗಳು. with a motive, with a desire, with expecting some result, expecting some benefit, it is conducted. ಇದು at worldly level. ಈ ಜನ್ಮದಲ್ಲಿ ನಮಗೆ ಅನುಕೂಲ ಆಗಬೇಕು, ಈ ಜನ್ಮದಲ್ಲಿ ನಮಗೆ ಸುಖ, ಸಂತೋಷ, ಐಶ್ವರ್ಯ, ಅಭಿವೃದ್ಧಿ, ಆರೋಗ್ಯ, ಸಂತಾನ, ಭಾಗ್ಯ ಎಲ್ಲವೂ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು ಯಜ್ಞಗಳು, ವರ್ಲ್ಡ್ಲಿ ಲೆವೆಲ್. ಹಾಗೆ ದೇಹ ಬಿಟ್ಟ ನಂತರ ಸ್ವರ್ಗ ಪ್ರಾಪ್ತಿ ಆಗಬೇಕು ಅನ್ನೋದು ಒಂದು ಆಸೆನೆ. ಸ್ವರ್ಗ ಪ್ರಾಪ್ತಿ, ಟು ಎಂಟರ್ ಇನ್ ಟು ಹೆವನ್, ಅಗೈನ್ ಯಜ್ಞಾಸ್ ಆರ್ ಪರ್ಫಾರ್ಮ್. So they all come under the regular definition of yajna only. Yajna or homa or havana. Now what is the other spiritual meaning of the word yajna? We have to remember these two things correctly. That's what Lord is hinting. He is referring to both. He is referring to both antartha. Higher level, if you take the definition of yajna, as per Ram Sukdas ji's beautiful commentary on this, ರಂಗಪ್ರಿಯ ಸ್ವಾಮಿಗಳು ಬರೆದಿರತಕ್ಕಂತಹ ಭಾರತ್ ಪ್ರಕಾಶನದಲ್ಲಿ ಅವರು ಹೇಳಿರ್ತಕ್ಕಂಥ ವ್ಯಾಖ್ಯಾನ ಮತ್ತು ರಾಮ್ ಸುಖದಾಸ್ ಜಿಯವರು ಹೇಳಿರೋ ವ್ಯಾಖ್ಯಾನ, ಜ್ಞಾನೇಶ್ವರ ಮಹಾರಾಜರು ಹೇಳಿರೋ ವ್ಯಾಖ್ಯಾನದ ಪ್ರಕಾರ ನಮ್ಮ ಗುರುದೇವರು ಹೇಳಿರೋ ವ್ಯಾಖ್ಯಾನ ಇದೆ, ಸೈನ್ಸ್ ಆಫ್ ಭಗವದ್ಗೀತಾ. ಸೊ ದೇರ್ ಅನದರ್ ಡೆಫಿನಿಷನ್ ಆಫ್ ಯಜ್ಞ ಇಸ್ ಗಿವನ್. ವಾಟ್ ಈಸ್ ದಟ್? ನಮ್ಮ ಎಲ್ಲ ಕೆಲಸಗಳು, ನಮ್ಮ ಕರ್ಮಗಳು, ಈ ಜೀವನದಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿ, ಈಶ್ವರನಿಗೆ ಅರ್ಪಣೆ ಮಾಡಿ, ಎಲ್ಲವನ್ನು ಪರಮಾತ್ಮ ನಿನಗೋಸ್ಕರ ಮಾಡ್ತಾ ಇದ್ದೇನೆ,
ಎಲ್ಲ ಕೆಲಸಗಳನ್ನು, ಎಲ್ಲ ಕರ್ಮಗಳನ್ನು ಕೇವಲ ನಿನ್ನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ. ಕೇವಲ ಪರಮೇಶ್ವರ ಪ್ರೀತ್ಯರ್ಥಂ. ಇಫ್ ಎ ವರ್ಕ್ ಈಸ್ ಕಂಡಕ್ಟೆಡ್ ಬೈ ಮೀ ಓನ್ಲಿ ಇನ್ ಆರ್ಡರ್ ಟು ಪ್ಲೀಸ್ ದ ಲಾರ್ಡ್, ಇಫ್ ದಿ ವರ್ಕ್ ಈಸ್ ಕಂಡಕ್ಟೆಡ್ ಥ್ರೂ ಮೈ ಬಾಡಿ, ಐ ಆಮ್ ಓನ್ಲಿ ದ ಇನ್ಸ್ಟ್ರೂಮೆಂಟ್. Actually, I am not doing anything for my selfish purpose. I am not doing anything for my own personal expectation. With this idea, everything is being done in the name of Lord. All my karmas, all actions I am doing not for my sake, it is for God's sake. ಈ ಭಾವದಿಂದ ನಾವು ಮಾಡತಕ್ಕಂಥ ಕರ್ಮಗಳಿದೆಯಲ್ಲ, ಕೇವಲ ಪರಮಾತ್ಮನ ತೃಪ್ತಿಗೋಸ್ಕರ ಅಥವಾ ಪರಮೇಶ್ವರ ಪ್ರೀತಿ. ಆಚಾರ್ಯ ಶಂಕರರು ಬಹಳ ಚೆನ್ನಾಗಿ ಈ ಶಬ್ದವನ್ನು ಬಹಳ ಚೆನ್ನಾಗಿ ಬಳಸಿದ್ದಾರೆ. ಪರಮೇಶ್ವರ ಪ್ರೀತಿಗೋಸ್ಕರ ಯಾವ ಕರ್ಮವನ್ನೇ ಮಾಡಿದರೋ ಆ ಕರ್ಮದಿಂದ ನಿಮಗೆ ಬಂಧನವಿಲ್ಲ. ಭಗವಂತ ಈ ಮಾತನ್ನ ಹಿಂದೆಯೂ ಹೇಳಿದ್ದಾನೆ, ಮುಂದೆಯೂ ಹೇಳ್ತಾ ಇದ್ದಾನೆ. ಮುಂದೆ ಬರ್ತಕ್ಕಂಥ 5ನೇ ಅಧ್ಯಾಯದಲ್ಲೂ ಇದೇ ಮಾತನ್ನೇ ಹೇಳ್ತಾ ಇದ್ದಾನೆ ಮತ್ತೆ ಮತ್ತೆ. ಯಾವುದು? ಫಲಾಪೇಕ್ಷೆ ಇಲ್ಲದೆ, ಫಲದ ಬಗ್ಗೆ ಆಸೆ ಇಲ್ಲದೆ, ಸಂಘವನ್ನು ಬಿಟ್ಟು ನಿಷ್ಕಾಮನಾಗಿ ನಿನ್ನ ಕರ್ಮಗಳನ್ನು ಮಾಡಿದರೆ ನಿನಗೆ ಮೋಕ್ಷ ಪ್ರಾಪ್ತಿಯಪ್ಪ ಅಂತ ಹೇಳಿಬಿಟ್ಟಿದ್ದಾನೆ ಭಗವಂತ. ಕೇವಲ ಭಗವಂತನಿಗೋಸ್ಕರವೇ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ, ನನಗೋಸ್ಕರ ಅಲ್ಲ. ಅಂದ್ರೆ ಅರ್ಥ ಏನು? ಭಗವಂತ ಏನು ಹೇಳ್ತಾ ಇದ್ದಾನೆ ಅಂದ್ರೆ, ಕರ್ತೃತ್ವ ಭಾವ ಇಲ್ಲದೆ ನಿಮ್ಮ ಕೆಲಸವನ್ನು ನೀವು ಮಾಡಿ, ಆಗ ನಿಮಗೆ ಕರ್ಮದ ಲೇಪನ ಬರೋದೇ ಇಲ್ಲ, ನಿಮಗೆ ಕರ್ಮದ ಜೊತೆಗೆ ಸಾಂಗತ್ಯವೇ ಬರೋದಿಲ್ಲ. ನಾನು ಅನ್ನೋ ಭಾವ ಬಿಟ್ಟಾಗ, ನಾನು ಅನ್ನೋ ಭಾವವನ್ನೇ ಬಿಟ್ಟಾಗ ಈ ದೇಹ, ಈ ಜನ್ಮದಲ್ಲಿ ಬಂದಿರತಕ್ಕಂಥ ಪ್ರಾರಬ್ಧದಲ್ಲಿರೋ ಈ ದೇಹ ಇದೆಯಲ್ಲ, ಇದು ಬದುಕಿರೋತಕ್ಕಂಥ ಏನು ಮಾಡ್ತಾ ಇದೆ ಅಂದ್ರೆ ಕೇವಲ ಭಗವಂತನಿಗೋಸ್ಕರ ದುಡಿತಾ ಇದೆ. ಇದು ಭಗವಂತನ ಪ್ರೀತಿಗೋಸ್ಕರ ಕೆಲಸ ಮಾಡ್ತಾ ಇದೆ, ಜಗತ್ತಿಗೋಸ್ಕರ ಕೆಲಸ ಮಾಡ್ತಾ ಇದೆ, ಲೋಕ ಸಂಗ್ರಹಕ್ಕಾಗಿ ಮಾಡ್ತಾ ಇದೆ. ಎಲ್ಲ ಸಂತರ ಭಾವನೆ ಅದೇ ಇರುತ್ತೆ. ಸ್ವಂತಕ್ಕಲ್ಲ, ಜನಗಳಿಗೋಸ್ಕರ, ಸಹಾಯ ಅಂತಲ್ಲ, ಇದು ಭಗವಂತನ ಸೇವೆ ಅಂತ. ನಮ್ಮ ಗುರುದೇವರು ಇದನ್ನು ಬಹಳ ಸ್ಪಷ್ಟವಾಗಿ ಒಂದು ಮಾತು, ಬಹಳ ಸೈಂಟಿಸ್ಟ್ ಸರ್ಚ್ ಫಾರ್ ಟ್ರೂತ್ ಅಲ್ಲಿ ಏನು ಬರೆದಿದ್ದಾರೆ ಅದನ್ನು 10 ಸಲ ನಮಗೆ ಬಿಡಿಸಿ ಹೇಳಿದ್ದಾರೆ. ಸಿ, ದರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಐ ಹೆಲ್ಪಿಂಗ್ ಸಂಬಡಿ, ಐ ಡೂಯಿಂಗ್ ಸರ್ವಿಸ್ ಟು ಸಂಬಡಿ. Lot of difference. When I say I am helping somebody, maybe my wife, my husband, my children, my father, my mother, my relatives, my sisters, my brothers, co-brothers, whatever it is, my friends, if I say I am helping them, that is different than I am doing some service to them. When I say I am helping, there kartatva bhava is there, my ego is there, my ahankara is there, it's working. That I am doing something out of charity. I am doing something. The help refers to ಕರ್ತೃತ್ವ. ನಾನು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಇದ್ದೇನೆ ಅಂದ್ರೆ ನಾನು ಮೇಲ್ಮಟ್ಟದಲ್ಲಿದ್ದೇನೆ, ಏನೋ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದೇನೆ, ನಾನು ಮಾಡ್ತಾ ಇದ್ದೇನೆ ಅನ್ನೋ ಭಾವ ಬರುತ್ತೆ. When you say I help somebody, instead of that, if I say God has given an opportunity in this birth, God has given an opportunity, ಭಗವಂತ ಈ ಒಂದು ಅವಕಾಶ ಕೊಟ್ಟಿದ್ದಾನಪ್ಪ ಈ ನನ್ನ ಜನ್ಮದಲ್ಲಿ, ನನ್ನ ಕಣ್ಣೆದುರಿಗೆ ಕೆಲವರು ತೊಂದರೆಯಲ್ಲಿದ್ದಾರೆ, ನನ್ನ ಬಂಧುಗಳೇ ಇರಬಹುದು, ನನ್ನ ಮಕ್ಕಳೇ ಇರಬಹುದು, ನಮ್ಮ ತಂದೆ ತಾಯಿ ಇರಬಹುದು, ಹಿರಿಯರು ಇರಬಹುದು, ಅಥವಾ ನಮಗೆ ಗೊತ್ತಿರ್ತಕ್ಕಂಥವ್ರು ಯಾರೇ ಇರಬಹುದು, ಬಂಧುಗಳಿರಬಹುದು. ಅವರು ಏನೋ ಒಂದು ಕಷ್ಟದಲ್ಲಿದ್ದಾರೆ, ಏನೋ ತಾಪತ್ರಯದಲ್ಲಿದ್ದಾರೆ, ಅವರಿಗೆ ಏನಾದರೂ ಒಂದು ಸೇವೆಯನ್ನು ಸಲ್ಲಿಸಬೇಕು, ನನ್ನ ಕೈಲಾದ ಸೇವೆಯನ್ನು, ಅವಕಾಶವನ್ನು ಭಗವಂತ ಕೊಟ್ಟಿದ್ದಾನೆ. ಆದ್ದರಿಂದ ಭಗವಂತನಿಗೋಸ್ಕರ ನನ್ನ ಕೈಲಾದ ಸೇವೆಯನ್ನು ಮಾಡ್ತಾ ಇದ್ದೇನೆ ಅನ್ನೋ ಭಾವ ವಿಲ್ ನಾಟ್ ಮೇಕ್ ಯು ಟು ಬಿ ಕಮಿಂಗ್ ಅಂಡರ್ ಬಾಂಡೇಜ್. ನಮ್ಮ ಗುರುಗಳು ಹೇಳೋದು, ಡೋಂಟ್ ಎವರ್ ಸೇ ದಟ್ ಐ ಆಮ್ ಹೆಲ್ಪಿಂಗ್ ಸಂಬಡಿ, ಆಲ್ವೇಸ್ ಸೇ ದಟ್ ಗಾಡ್ ಹ್ಯಾಸ್ ಗಿವನ್ ಎನ್ ಆಪರ್ಚುನಿಟಿ ಇನ್ ದಿಸ್ ಬರ್ತ್ ಟು ಬಿ ಆಫ್ ಸಮ್ ಸರ್ವಿಸ್ ಟು ಸಂಬಡಿ when they need some help. It can be monetary help, it can be any help. It need not be always monetary help. ಕೇವಲ ದುಡ್ಡು ಕೊಟ್ಟರೆ ಮಾತ್ರ ನಾನು ಸೇವೆ ಮಾಡಿದೆ ಅಂತ ಅರ್ಥ ಅಲ್ಲ. ಎಲ್ಲ ರೀತಿಯಿಂದ ಕಾಯ ವಾಚ ಮನಸ, if I can render some service, if I can give some comfort when they are in dire necessity, when they require it, when they are
totally depressed. If I am of some way, I can do the service thinking that it is God's service. So, ನನ್ನ ಕೈಲಾದ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ ಅಂದ್ರೆ ಅದು ಭಗವಂತನ ಸೇವೆನೇ. ಯಾಕೆ ಅಂದ್ರೆ ಪಾರಮಾರ್ಥಿಕವಾಗಿ ತಿಳ್ಕೊಳ್ಬೇಕಾಗಿರೋದು ನಾನೇನು, ಎಲ್ಲರಲ್ಲೂ ಪರಮಾತ್ಮನೇ ಇದ್ದಾನೆ, ಎಲ್ಲರಲ್ಲೂ ಇರ್ತಕ್ಕಂಥ ಒಂದೇ ವಸ್ತು. ದೇರ್ ಇಸ್ ಓನ್ಲಿ ಒನ್ ಥಿಂಗ್. ದ ಸೇಮ್ ಥಿಂಗ್ ಈಸ್ ಇನ್ಸೈಡ್ ಮೀ ಆಲ್ಸೋ. ದ ಸೇಮ್ ಥಿಂಗ್ ಈಸ್ ಇನ್ಸೈಡ್ ಯು ಆಲ್ಸೋ. ವಿ ಅಪಿಯರ್ ಡಿಫರೆಂಟ್ಲಿ, ಬಟ್ ಅಲ್ಟಿಮೇಟ್ಲಿ ದೇರ್ ಇಸ್ ಓನ್ಲಿ ಒನ್. ದಿ ರಿಯಾಲಿಟಿ ಈಸ್ ಓನ್ಲಿ ಒನ್. ಅಲ್ಟಿಮೇಟ್ ಟ್ರೂತ್ ಈಸ್ ಓನ್ಲಿ ಒನ್. ಏಕಂ ಏವ ಅದ್ವಿತೀಯ. ಈ ಭಾವದಿಂದ ಮಾಡಬೇಕು. ಅದಕ್ಕೋಸ್ಕರ ಮುಂದೆ ಬರೋ ಶ್ಲೋಕದಲ್ಲಿ ಭಗವಂತ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನೆ? ನೀವು ಯಾವ ಭಾವದಿಂದ ಯಜ್ಞವನ್ನು ಮಾಡಬೇಕು, ಈ ಜಗತ್ತು ಸೃಷ್ಟಿ ಆದಾಗಿಂದ ಏನ್ ನಡೀತಾ ಇದೆ, ಯಜ್ಞ ಚಕ್ರ ಅಂದ್ರೆ ಏನು, ಕರ್ಮ ಚಕ್ರ ಅಂದ್ರೆ ಏನು, ವಾಟ್ ಈಸ್ ದ ವೀಲ್ ಆಫ್ ಕರ್ಮ, ವಾಟ್ ಈಸ್ ದ ವೀಲ್ ಆಫ್ ಯಜ್ಞ, ಹೌ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಕ್ರಿಯೇಷನ್ ಇಟ್ ಸೆಲ್ಫ್. From the beginning of the creation itself it has started. That is how we should lead our life. These are the hints in the next slokas. So that's why in the last sloka, yajnartha karmano anyatra lokoyam karma bandhanah tadartham karma kaunteya mukta sangaha samachara. So mukta sangaha samachara, he has made this point very clear in the last sloka. Mukta Sangaha Samachara means when you don't associate yourself with any karma, you become Mukta Sangha. When you associate, when you think that I am doing, you are associating. Then it is Bandhana. ಬಂಧನ ಎಲ್ಲ ಬರುತ್ತೆ ಅಂದ್ರೆ ನಾನು ಮಾಡ್ತಾ ಇದ್ದೇನೆ ಅಂತ ಅನ್ಕೊಂಡಾಗ ಅದು ಬಂಧನ ಆಗುತ್ತೆ, ಕರ್ಮ. ನಾನೇನೂ ಮಾಡ್ತಾ ಇಲ್ಲ ಅನ್ನೋ ಭಾವ ಇದ್ರೆ ಅದು ಮುಕ್ತ ಸಂಘ. ಇದು ಎಷ್ಟು ಕಡೆ ಬರುತ್ತೆ ಈ ಮಾತುಗಳು ಈ ತರದ್ದು ಅಂದ್ರೆ, ಹಿಂದೆನೆ ಭಗವಂತ ಒಂದ್ ಕಡೆ ಹೇಳಿದ್ದಾರೆ, ಇದೇ ತರದಲ್ಲಿ ಹೇಳಿಬಿದ್ದಾನೆ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಡೋಂಟ್ ಅಸೋಸಿಯೇಟ್ ಯುವರ್ ಸೆಲ್ಫ್ ವಿತ್ ದಿ ಆಕ್ಷನ್ ವಾಟ್ ಯು ಆರ್ ಪರ್ಫಾರ್ಮಿಂಗ್. Let all your actions be for Parameshwara Prityartham only. Don't expect the reward. See the summary of Bhagavad Gita, ನಮ್ಮ ಗುರುದೇವರು ಎಷ್ಟು ಸಲ ಹೇಳಿದಾರೋ ಗೊತ್ತಿಲ್ಲ. ಕಲಿಯುಗಕ್ಕೆ ನಮಗೆ ಫಸ್ಟ್, ದಿ ವೆರಿ ಫಸ್ಟ್ ಸ್ಟೆಪ್ ಇಸ್ ಕರ್ಮಯೋಗ. ದಟ್ ಈಸ್ ದ ಮೇನ್ ಪಾಯಿಂಟ್ ಈಸ್ ಬೀಂಗ್ ಹಿಂಟೆಡ್ ಹಿಯರ್. ನಿಷ್ಕಾಮ ಕರ್ಮಯೋಗ, ವಿತೌಟ್ ಎಕ್ಸ್ಪೆಕ್ಟಿಂಗ್ ವೆದರ್ ಸಂಬಡಿ ಪ್ರೈಸಸ್ ಮೀ ಆರ್ ಸಂಬಡಿ ಸ್ಕೋಲ್ಡ್ಸ್ ಮೀ. ಅದಲ್ಲ, ಯಾರು ಹೊಗಳ್ತಾರೋ ನಮಗೆ ಬೈತಾರೋ ಅದಲ್ಲ. ನನ್ನ ಹೃದಯದಲ್ಲಿ ಅಂತಃಸಾಕ್ಷಿಗೆ ಸರಿಯಾಗಿ, ಅಕಾರ್ಡಿಂಗ್ ಟು ಮೈ ಕಾನ್ಶಿಯಸ್ನೆಸ್ ವಿಚ್ ಇಸ್ ವೆರಿ ಕ್ಲಿಯರ್, ಆಲ್ ವಿಹಿತ ಕರ್ಮಾಸ್ ಆಸ್ ಪರ್ ದಿ ಗಾಡ್ಸ್ ಇಂಜಂಕ್ಷನ್ I am supposed to do, I am doing it. I am not doing it for my sake. And I am not bothered about the results. Let me do it as for the sake of ಕೇವಲ ಪರಮೇಶ್ವರ. ಎಲ್ಲ ಕೆಲಸಗಳು ಅಷ್ಟೇ ಪರಮಾತ್ಮನಿಗೋಸ್ಕರ ಮಾಡ್ತಾ ಇರೋದು. ಇರೋದು ಅದು ಒಂದೇ ವಸ್ತು. ನನ್ನದು ಅಂತ ಯಾವುದು ಸ್ವಂತ ಇಲ್ಲ, ಎಲ್ಲವೂ ಪರಮಾತ್ಮಂದೇ ಅನ್ನೋ ಭಾವ ಇದ್ದಾಗ, ವಿತ್ ದ ಸರ್ವಾತ್ಮ ಭಾವ, ದೇರ್ ಇಸ್ ನೋ ಅಸೋಸಿಯೇಷನ್. ದಟ್ ಇಸ್ ವಾಟ್ ಹಿ ಮೀನ್ಸ್. So next 3 shlokas, they are in together association one after another. He explains that further. Saha yajna praja srishtva purovacha prajapatihi anena prasavishyadhvam yesha vostvishta kamadhuk. Saha yajna praja srishtva purovacha prajapatihi. Purah uvacha prajapatihi. Pura means in the first kalpa, at the first time of creation, when the manifest world manifested ಅಂತ ಅರ್ಥ, from unmanifest, ಅವ್ಯಕ್ತದಿಂದ ಪ್ರಥಮ ಬಾರಿಗೆ ಸೃಷ್ಟಿಯಾಗುವ ಸಮಯದಲ್ಲಿ, ಸೃಷ್ಟಿ ಅಂದ್ರೆ ಕ್ರಿಯೇಷನ್, ದ ಕ್ರಿಯೇಟರ್ ಪ್ರಜಾಪತಿ ರೆಫರ್ಸ್ ಟು ದ ವರ್ಲ್ಡ್ ಕ್ರಿಯೇಟರ್. ಪ್ರಜಾಪತಿ ಅಂದ್ರೆ ಇಲ್ಲಿ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ, ನಮ್ಮಂತವರಿಗೆ ಅರ್ಥವಾಗಲಿ ಅಂತ ಸೃಷ್ಟಿ ಕ್ರಮವನ್ನು ಹೇಳ್ತಾ ಇದ್ದ. ಯಾವುದು? ಫ್ರಮ್ ದ ಅನ್ಮ್ಯಾನಿಫೆಸ್ಟ್ ದ ಮ್ಯಾನಿಫೆಸ್ಟ್ ಕ್ರಿಯೇಷನ್ ಹ್ಯಾಸ್ ಕಮ್. ಹೂ ಈಸ್ ದ ಕ್ರಿಯೇಟರ್? ದ ವರ್ಡ್ ಪ್ರಜಾಪತಿ ರೆಫರ್ಸ್ ಟು ಚತುರ್ಮುಖ ಬ್ರಹ್ಮ. ದಿ ಒನ್ ಆಸ್ಪೆಕ್ಟ್ ಆಫ್ ಪರಬ್ರಹ್ಮ ತತ್ವ, ದಿ ಒನ್ ಆಸ್ಪೆಕ್ಟ್ ಆಫ್ ದ ಸೇಮ್ ಪರಮಾತ್ಮ ತತ್ವ, ಮೂಲ ಸನಾತನ ಅವ್ಯಕ್ತ ಅಂತ ಯಾವುದನ್ನು ಆಚಾರ್ಯ ಶಂಕರ್ ಹೇಳಿದ್ದಾರೆ,
ದಟ್ ಮೂಲ ಪ್ರೈಮಾರ್ಡಿಯಲ್ ಸನಾತನ ಅವ್ಯಕ್ತ ಪರತತ್ವ ಪರಬ್ರಹ್ಮದಿಂದ ಬಂದಿರುವ ಅಂಶವೇ ಪ್ರಜಾಪತಿ ಬ್ರಹ್ಮ. ಸಾಕಾರ ಸಗುಣ, ಸಗುಣಾಕಾರದಲ್ಲಿ ಫ್ರಮ್ ನಿರ್ಗುಣದಿಂದ, ನಿರ್ಗುಣ ಬ್ರಹ್ಮದಿಂದ ಸಗುಣ ಬ್ರಹ್ಮ, ಕಾರ್ಯಬ್ರಹ್ಮ ಅಂತ ಇನ್ನೊಂದು ವೇದಾಂತದಲ್ಲಿ ಹೆಸರು. ಕಾರ್ಯಬ್ರಹ್ಮ, ಪ್ರಜಾಪತಿ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಸಗುಣಾಕಾರ ಬ್ರಹ್ಮ ಇವೆಲ್ಲ ಒಂದೇ ಶಬ್ದ, ಒಂದೇ ಅರ್ಥವನ್ನು ಕೊಡುತ್ತೆ. ಮೂಲದಲ್ಲಿ ಸೃಷ್ಟಿಗೆ ಸಂಬಂಧಪಟ್ಟಂತಹ ಅಂಶವನ್ನು ಇಟ್ಕೊಂಡಿರ್ತಕ್ಕಂತಹ ತತ್ವಕ್ಕೆ ಪ್ರಜಾಪತಿ ಬ್ರಹ್ಮ ಅಂತ ಹೆಸರು. ಆತ ಏನು ಮಾಡ್ತಾನೆ? ಸೃಷ್ಟಿಯನ್ನು ಮಾಡ್ದ. ಹಿ ಕ್ರಿಯೇಟೆಡ್ ದ ವರ್ಲ್ಡ್ ಲೈಕ್ ಎ ಸ್ಟೋರಿ. ಸೊ ವೆನ್ ಹಿ ಕ್ರಿಯೇಟೆಡ್ ದ ವರ್ಲ್ಡ್ ಫಸ್ಟ್ ಟೈಮ್, ವಾಟ್ ಹ್ಯಾಪನ್? ಸಹ ಯಜ್ಞ ಪ್ರಜಾ ಸೃಷ್ಟ. along with the yajnas, sahayajna, along with these sacrificial rituals, homa, havana, yajna, along with the yajnas, various forms of yajnas, praja srishtva, people were created. ಜನಗಳ ಉತ್ಪತ್ತಿ ಆಯಿತು. ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾನೆ ಪರಮಾತ್ಮ, ಪ್ರಜಾಪತಿ ಬ್ರಹ್ಮ. ಅನೇನ ಪ್ರಸವಿಶ್ವಧ್ವಂ ಏಷ ಓಸ್ತಿಷ್ವ ಕಾಮಧು. ದೆನ್ Prajapati tells the Praja, he tells the people after creation, with the help of the yajnas, along with you I have created these rituals. Now, what is your duty? Anena prasavishwadhyam yesha vaha asti ishtakamadu. You continue, you follow these rituals correctly. Promptly conduct these rituals correctly, conduct the yajna correctly, so that if you conduct them correctly, what happens? You will get all that you desire in your lifetime. ನಿಮಗೆ ಏನು ಬೇಕೋ, ಇಷ್ಟಕಾಮ ದುಃಖ ಅಂದ್ರೆ ನಿಮಗೆ ಏನೇನು ಆಸೆಗಳಿದೆಯೋ ಆ ಆಸೆಗಳು ಇಂತಹ ಯಜ್ಞಗಳನ್ನು ಮಾಡೋದ್ರಿಂದ ನಿಮಗೆ ಸಿಗುತ್ತೆ, ದೇವತೆಗಳಿಂದ ಸಿಗುತ್ತೆ ಅಂತ ಒಳಗಿನ ಅರ್ಥ. ಪರಮಾತ್ಮನಿಂದ ಸಿಗತ್ತೆ, ಪ್ರಾಪ್ತಿಯಾಗತ್ತೆ ಎಂದು ಇನ್ನೊಂದು ಅರ್ಥ. ಅಲ್ಲಿ ಅರ್ಥ ಏನು? ಸೊ ವೆನ್ ದಿ ಬ್ರಹ್ಮ ಕ್ರಿಯೇಟೆಡ್ ದ ವರ್ಲ್ಡ್, ಪೀಪಲ್, ಅಲಾಂಗ್ ವಿತ್ ದಟ್ ಯಜ್ಞಾಸ್. ನಾವು ಯಜ್ಞ ಹಿಯರ್ ಮೀನ್ಸ್ ದ ಡ್ಯೂಟೀಸ್, ದ ಕರ್ಮಾಸ್ ಅಂಡ್ ಕರ್ತವ್ಯ ಕರ್ಮಾಸ್. ಡ್ಯೂಟೀಸ್ ಟು ಬಿ ಪರ್ಫಾರ್ಮ್ಡ್ ಅಂತ ಅರ್ಥ ಅದು. ಅಂಡ್ ಹಿ ಸೇಸ್ ಯು ಗ್ರೋ ಯುವರ್ ಸೆಲ್ಫ್ along with the yajnas and also get whatever you desire. Idu ಮೇಲ್ನೋಟದ very simple artha, God's instruction to the people. Then what he says? Devan bhavayatanena te deva bhavayantuvaha parasparam bhavayantah shreya paramavapsyatah. Parasparam bhavayantah shreyah param avapsyatah. Now the Lord again, Brahma, ಪ್ರಜಾಪತಿ ಏನ್ ಹೇಳ್ತಾ ಇದ್ದಾನೆ ಪ್ರಜೆಗಳಿಗೆ ನೋಡಿ? ದೇವಾನ್ ಭಾವಯತ ಅನೇನ, ದೇವತೆಗಳನ್ನ ನೀವು ತೃಪ್ತಿಪಡಿಸಿ. ಯು ಸ್ಯಾಟಿಸ್ಫೈ ದ ದೇವತಾಸ್, ಯು ಸ್ಯಾಟಿಸ್ಫೈ ದ ಗಾಡ್ಸ್, ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಗಾಡ್ಸ್ ಅಂತ ಅರ್ಥ. ಅಲ್ಲಿ ಗಾಡ್ಸ್ ಅಂತಂದ್ರೆ ನಾಟ್ ಪರಬ್ರಹ್ಮ ತತ್ವ. ಹಿಯರ್ Devata, gods means the different aspects of gods. ಯಾವುದು? ಇಂದ್ರ, ವರುಣ, ಅಗ್ನಿ. ಈ ರೀತಿ ಪ್ರತಿಯೊಂದು ಕಾರ್ಯಕ್ಕೆ ಒಬ್ಬ ದೇವತೆ ಅಂತ ಏನಿದ್ದಾನೆ, ಆ ದೇವತೆಗಳನ್ನ ನೀವು ತೃಪ್ತಿಪಡಿಸಿದರೆ ಅವರು ನಿಮ್ಮನ್ನ ತೃಪ್ತಿಪಡಿಸ್ತಾರೆ. ಯು ಟೆಂಡ್ ಟು ದೋಸ್ ದೇವತಾಸ್, ಯು ಸ್ಯಾಟಿಸ್ಫೈ ದೋಸ್ ದೇವತಾಸ್ by your yajnas, and then they will be pleased and they will in turn give the reward to you, or they will satisfy you. ಅಂದ್ರೆ ನೀವು ಅವರನ್ನ ಸಂತೋಷಗೊಳಿಸಿದ್ರೆ ಅವರು ನಿಮ್ಮನ್ನ ಸಂತೋಷಗೊಳಿಸ್ತಾರೆ, ತೃಪ್ತಿಯಿಂದ ನಿಮ್ಮ ಬಯಕೆಗಳನ್ನ ನೆರವೇರಿಸ್ತಾರೆ. when you tend to them, naturally they will give you whatever you aspire ಅಂತ ಅರ್ಥ. ಅದು ದೇವಾನ್ ಭಾವಯತ ಅನೇನ ತೇ ದೇವಾ ಭಾವಯಂತುವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಂ ಅವಾಪ್ಸ್ಯತ. ಸೊ ಥ್ರೂ different types of yajnas, sacrifices, you contemplate
and worship the gods and the devatas, then you tend to them and they will be pleased and they will give you back whatever you desire, whatever you deserve. ನಿಮಗೆ ಬೇಕಾದಂತಹ ವಸ್ತುಗಳನ್ನು ಅವರು ನಿಮಗೆ ಕೊಡ್ತಾರೆ ಅಂದ್ರೆ ಅರ್ಥ ಏನು? ಸಿ, ದಿಸ್ ಇಸ್ ಔಟರ್ ಮೀನಿಂಗ್. ವಾಟ್ ಇಸ್ ದ ಇನ್ನರ್ ಮೀನಿಂಗ್? ದೇವತೆಗಳನ್ನ ನೀವು ತೃಪ್ತಿಪಡಿಸಿದರೆ ಅವರು ಸಂತುಷ್ಟರಾಗಿ ನಿಮ್ಮನ್ನ ತೃಪ್ತಿಪಡಿಸ್ತಾರೆ ಅಂದ್ರೆ ಅರ್ಥ ಏನು? ವಾಟ್ ಇಸ್ ದ ಇನ್ನರ್ ಮೀನಿಂಗ್? ದ ಇನ್ನರ್ ಮೀನಿಂಗ್ ಈಸ್ ಲಾರ್ಡ್ ಈಸ್ ಗಿವಿಂಗ್ ದಿ ಬ್ರಾಡ್ ಹಿಂಟ್ಸ್ ಆಫ್ ದ ಕ್ರಿಯೇಷನ್ ಅಂಡ್ ಅವರ್ ಡ್ಯೂಟೀಸ್. ಅವರ್ ಡ್ಯೂಟೀಸ್ ಆಸ್ ಹ್ಯೂಮನ್ ಬೀಯಿಂಗ್ಸ್. ಸಾಮಾನ್ಯವಾಗಿ ಕರ್ಮಿಗಳು ಏನು ಮಾಡಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ ಅಜ್ಞಾನಿಗಳಾದಂತಹ ಅರ್ಜುನನಂತಹ ಅಜ್ಞಾನಿಗಳು ಕರ್ಮಯೋಗವನ್ನ ಹೇಗೆ ಮಾಡಬೇಕು, ನಮ್ಮಂಥ ಅಜ್ಞಾನಿಗಳು ಯಾವ ರೀತಿ ಕರ್ಮಯೋಗವನ್ನ ಮಾಡಬೇಕು. ನಾವು ಜ್ಞಾನಿಗಳಲ್ಲ. ಇಲ್ಲಿ ಹೇಳ್ತಾ ಇರತಕ್ಕಂಥ ಶ್ಲೋಕದಲ್ಲಿರ್ತಕ್ಕಂಥ ಉಪದೇಶ ಯಾರಿಗಿದೆ ಅಂದ್ರೆ ಅಜ್ಞಾನಿಗಳಿಗೆ. ಪ್ಲೀಸ್ ರಿಮೆಂಬರ್, ಲಾರ್ಡ್ ಈಸ್ ಹಿಂಟಿಂಗ್ ದೀಸ್ ಇನ್ಸ್ಟ್ರಕ್ಷನ್ಸ್ ಟು ಅಜ್ಞಾನೀಸ್ ಓನ್ಲಿ, ನಾಟ್ ಟು ದ ಜ್ಞಾನೀಸ್. ಸೊ ವಾಟ್ ಆರ್ ಅವರ್ ಡ್ಯೂಟೀಸ್ ever since the creation? That is the main point. The main point here is we have to do the duties in such a way that the nature is not only preserved, the nature is pleased. ಪ್ರಕೃತಿಗೆ ಅನುಗುಣವಾಗಿ ಪ್ರಕೃತಿಯ ಸಮತೋಲವನ್ನು ಹಾಳು ಮಾಡದೆ, ಪ್ರಕೃತಿಯನ್ನು ಹಾಳು ಮಾಡದೆ, ಪ್ರಕೃತಿಯನ್ನು ನಾಶ ಮಾಡದೆ, without destroying the nature, without bringing any obstacle to the evolution of life itself. If we look after the nature, ಪ್ರಕೃತಿಯನ್ನು ನಾವು ಸರಿಯಾಗಿ ನೋಡಿಕೊಂಡ್ರೆ, the nature will also tend us back. The nature will be in a pleased mode, will give us back all the bounty. That is the inner meaning. ಸೊ ಒಳಗಡೆ ಅರ್ಥ ಏನು ಅಂದ್ರೆ, ನೀವು ದೇವತೆಗಳನ್ನು ತೃಪ್ತಿಪಡಿಸಿದ್ರೆ ಅವರು ನಿಮ್ಮನ್ನು ತೃಪ್ತಿಪಡಿಸ್ತಾರೆ. If you tend to the gods, they will tend to you. They will be pleased. And what does it mean? If I do my duty sincerely, correctly, ನನ್ನ ಕರ್ತವ್ಯ ಕರ್ಮಗಳನ್ನು ಸರಿಯಾಗಿ ಮಾಡಿದರೆ, ಆಸೆ ಇಲ್ಲದೆ, without expecting any reward, if I do my duty sincerely, if I respect the nature correctly, sincerely, if I worship the nature sincerely, the nature will look after us ಅಂತ ಅರ್ಥ. ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ ಯಾವಾಗ? ನಾವು ಪ್ರಕೃತಿಯನ್ನು ಕಾಪಾಡಿದಾಗ. ಸಿ, ದಿಸ್ ಇಸ್ ದ ಇನ್ನರ್ ಮೀನಿಂಗ್. ದಟ್ ಆಂಪ್ಲಿ ಅಪ್ಲೈಸ್ ಟು ದಿ ಕಲಿಯುಗ. ಈ ಪರಮಾತ್ಮ ಇಲ್ಲಿ ಏನು ಹಿಂಟ್ ಕೊಡ್ತಾ ಇದ್ದಾನೆ ಅಂದ್ರೆ, ಮುಂದೆ ಬರ್ತಾ ಆವಾಗಲೇ ಶುರು ಆಗಿದೆ, ಕಲಿಯುಗ ಪ್ರಾರಂಭ ಆಗಿದೆ. ಮಹಾಭಾರತ ಯುದ್ಧ ಮುಗಿಯೋ ಸಮಯದಲ್ಲಿ ಕಲಿಯುಗ ಪ್ರಾರಂಭ ಆಯಿತು. ಸೊ ಹಿ ಈಸ್ ಗಿವಿಂಗ್ ಹಿಂಟ್ ದಟ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ನೆಕ್ಸ್ಟ್ ಫ್ಯೂಚರ್ ಕಲಿಯುಗ. So when we don't care, when we don't worship ಅಂದ್ರೆ, when we don't care, when we destroy the nature, ಪ್ರಕೃತಿಯನ್ನು ನಾವು ಹಾಳು ಮಾಡ್ತಾನೆ ಹೋದ್ರೆ ಏನಾಗುತ್ತೆ? ಪ್ರಕೃತಿಗೆ ಸಿಟ್ಟು ಬರುತ್ತೆ, ನಮಗೆ ಅವರು ಸಹಾಯ ಮಾಡೋದಿಲ್ಲ. ನಾವು ಪ್ರಕೃತಿಯನ್ನು ನಾಶ ಮಾಡಿದ್ರೆ ಪ್ರಕೃತಿ ನಮ್ಮನ್ನು ನಾಶ ಮಾಡುತ್ತೆ ಅನ್ನೋ ಹಿಂಟ್. ಇಫ್ ಐ ಡಿಸ್ಟ್ರಾಯ್ wantonly the nature, the environment surrounding me, naturally I have to reap the fruit. The nature will destroy me. ಯಾತಕ್ಕೆ ಮಳೆ ಬೆಳೆ ಆಗ್ತಾ ಇಲ್ಲ? See, there is a saying in our Vedanta, very simple saying. ಯಾವುದು? ಸಜ್ಜನರು, ಸಾಧು ಪುರುಷರು, ಸತ್ಪುರುಷರು, ಸಾತ್ವಿಕರು ಇದ್ದಲ್ಲಿ ಮಳೆ ಬೆಳೆ ಚೆನ್ನಾಗಿರುತ್ತೆ, ಕ್ಷಾಮ ಇರೋದಿಲ್ಲ, ಹಸಿವಿರೋದಿಲ್ಲ. Where there are real sattvic people, where there are real sajjana, where there are real sadhus, where there are mahatmans, where there are jnanis residing, timely rains will come. There is no shortage of food because of the effect of these mahatmans, because of their vibrations, because of their tapas, because of their punya, because of their grace. These are words normally we use. That is a hint. ಸೊ ನಾವು ಪ್ರಕೃತಿಯನ್ನು ಕಾಪಾಡಿದಾಗ ಪ್ರಕೃತಿ ನಮ್ಮನ್ನು ಕಾಪಾಡ್ಕೊಂಡು ಹೋಗುತ್ತೆ ಅನ್ನೋ ಅರ್ಥ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತುವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಂ ಅವಾಪ್ಸ್ಯತಃ. ಪರಂ ಶ್ರೇಯ ಆಸ್ ಪರ್ ಮಾಧ್ವಾಚಾರ್ಯ ಅಂಡ್ ಆಲ್ಸೋ ಆಚಾರ್ಯ ಶಂಕರ,
ಪರಸ್ಪರಂ ಭಾವಯಂತಹ ಶ್ರೇಯ ಪರಂ ಅವಾಪ್ಸ್ಯಥ. ಶ್ರೇಯ ಪರಂ means param shreya. Param shreya means, according to Madhvacharya and also Acharya Shankara, here shreya means moksha. ಮೋಕ್ಷ ಲಕ್ಷಣ ಅಂದ್ರೆ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ, ಮೋಕ್ಷವನ್ನೇ ದಯಪಾಲಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಯಾವಾಗ? ಇಫ್ ಯು ಟೆಂಡ್ ಟು ದ ಗಾಡ್ಸ್ ಕರೆಕ್ಟ್ಲಿ ವಿತ್ ಆಲ್ ಯುವರ್ ಡ್ಯೂಟೀಸ್ ಪರ್ಫೆಕ್ಟ್ಲಿ, ದೇ ಆರ್ ಪ್ಲೀಸ್ಡ್ ಅಂಡ್ ದೇ ವಿಲ್ ಟೆಂಡ್ ಯು ಬ್ಯಾಕ್, ದೇ ವಿಲ್ ಲುಕ್ ಆಫ್ಟರ್ ಯು ಬ್ಯಾಕ್ ಬೈ ಸಚ್ ಅಸೋಸಿಯೇಷನ್. ಅಂದ್ರೆ ವೆನ್ ಯು ಡೂ ದ ಡ್ಯೂಟಿ ಕರೆಕ್ಟ್ಲಿ ವಿಥೌಟ್ ಎಕ್ಸ್ಪೆಕ್ಟಿಂಗ್ ಎನಿ ರಿವಾರ್ಡ್ ಅಂತ ಅರ್ಥ. ಆಲ್ ದ ಟೈಮ್ ವಿ ಹ್ಯಾವ್ ಟು ರಿಮೆಂಬರ್ ದಟ್. ಕರ್ಮಯೋಗವನ್ನು ಸರಿಯಾಗಿ ನಾನು ಮಾಡ್ತಾ ಇದ್ರೆ, ಪ್ರಕೃತಿಯನ್ನು ನಾನು ಸರಿಯಾಗಿ ಪೋಷಣೆ ಮಾಡಿದರೆ, ನನ್ನ ವಿಹಿತ ಕರ್ಮಗಳನ್ನು ಮಾಡಿದರೆ, ಇಲ್ಲಿ ಯಜ್ಞ ಅಂದ್ರೆ ಅದೇ ಅರ್ಥ. ಯಜ್ಞ ಅಂದ್ರೆ ನನ್ನ ಎಲ್ಲ ಕರ್ಮಗಳನ್ನ ಪರಮಾತ್ಮನಿಗೋಸ್ಕರ ಮಾಡ್ತಾ ಇದ್ದೇನೆ ಅನ್ನೋ ಭಾವದಿಂದ ಮಾಡ್ತಾ ಇದ್ರೆ ಪರಮ ಶ್ರೇಯಸ್ಸು ನಿನಗೆ ಸಿಗತ್ತೆ ಅರ್ಜುನ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ನಿನಗೆ ಪರಮ ಶ್ರೇಯಸ್ಸು ಅಂದ್ರೆ ಏನು? ಆಚಾರ್ಯರು ಹೇಳ್ತಾರೆ, ಪರಮ ಶ್ರೇಯಸ್ಸು ಅಂದ್ರೆ ಮೋಕ್ಷ ಲಕ್ಷಣಂ ವಾ ಸ್ವರ್ಗಂ, according to Acharya Shankara. Parama Shreyas is defined as moksha lakshanam va swargam. ನಿಮಗೆ ಸ್ವರ್ಗವೇ ಪ್ರಾಪ್ತಿ ಆಗಬಹುದು ಅಥವಾ ಮೋಕ್ಷವೇ ಸಿಗಬಹುದು. ಅದು ಪರಮ ಶ್ರೇಯಸ್ಸು. The next shloka, third one, along with this. Now the Lord is very, 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 very clear, and Acharyas have explained so much on this. Ishtan bhogani o deva dasyante yajna bhavitaah tairdattan apradayebhyo yo bhumte stena eva saha. Spelling mistakes also. ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. Now the third shloka, along with the two previous, now it completes the argument. ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಇಷ್ಟಾನ್ ಭೋಗಾನ್ ಹಿ ಓ ದೇವ ದಾಸ್ಯಂತೆ ಯಜ್ಞಭಾವಿತಾಃ. ಯಜ್ಞಭಾವಿತಾಃ ದೇವಾಃ ದಾಸ್ಯಂತೆ. ನೀವು ಮಾಡೋ ಯಜ್ಞದಿಂದ ಸಂತುಷ್ಟರಾದಂತಹ ದೇವತೆಗಳು, ದಾಸ್ಯಂತೆ ಮೀನ್ಸ್ ಕೊಡ್ತಾರೆ, ದೇವತೆಗಳು ಕೊಡ್ತಾರಪ್ಪ, ಸಂತುಷ್ಟರಾಗಿರೋ ದೇವತೆಗಳು ಕೊಡ್ತಾರೆ. ಏನು ಕೊಡ್ತಾರೆ? ದಾಸ್ಯಂತೆ ಮೀನ್ಸ್ ದೇ ಗಿವ್ ಯು. ದಿ ಗಾಡ್ಸ್ ಹೂ ಆರ್ ಪ್ಲೀಸ್ಡ್ ಬೈ ಯುವರ್ ಯಜ್ಞಾಸ್, ಬೈ ಯುವರ್ ಕರ್ಮಾಸ್, ದೇ ವಿಲ್ ಗಿವ್ ಯು. ವಾಟ್ ಈಸ್ ದಟ್ ದೇ ವಿಲ್ ಗಿವ್? ಇಷ್ಟಾನ್ ಭೋಗಾನ್. ನೀವು ಇಷ್ಟಪಟ್ಟಿರತಕ್ಕಂತಹ, ಕೇಳಿರತಕ್ಕಂತಹ, ಆಸೆ ಪಟ್ಟಿರತಕ್ಕಂಥ ಎಲ್ಲ ಭೋಗ ಭಾಗ್ಯಗಳನ್ನ ದೇವತೆಗಳು ಕೊಟ್ಬಿಡ್ತಾರಪ್ಪ. ಆಲ್ ದಟ್ ಯು ಹ್ಯಾವ್ ಡಿಸೈರ್ಡ್, ಗಾಡ್ಸ್ ವೆನ್ ದೇ ಆರ್ ಪ್ಲೀಸ್ ದೇ ವಿಲ್ ಗಿವ್ ಯು, ಬಿಕಾಸ್ ಯು ಹ್ಯಾವ್ ಡನ್ ಪರ್ಫೆಕ್ಟ್ ಯಜ್ಞಾಸ್, ಯು ಹ್ಯಾವ್ ಡನ್ ಪರ್ಫೆಕ್ಟ್ ಕರ್ಮಾಸ್, ಕರ್ತವ್ಯ ಕರ್ಮಾಸ್, ನಿಷ್ಕಾಮ ಕರ್ಮ ಅಲ್ಟಿಮೇಟ್ಲಿ. ಆಗ ದೇವತೆಗಳ ತೃಪ್ತಿ ಆಗತ್ತೆ, ಎಲ್ಲವನ್ನು ಅವರೇ ಕೊಟ್ಬಿಡ್ತಾರೆ. ನೆಕ್ಸ್ಟ್ ಚರಣ ಈಸ್ ವೆರಿ ಇಂಟ್ರೆಸ್ಟಿಂಗ್. ತೈರ್ದತ್ತಾನ್ ಅಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥೇನ ಏವಸ. ಆದರೆ ಭಗವಂತನಿಂದ, ದೇವತೆಗಳಿಂದ ಬಂದಿರತಕ್ಕಂತಹ ಭಾಗ್ಯವನ್ನ ಇನ್ನೊಬ್ಬರಿಗೆ ಕೊಡದೆ, ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳದೆ, ನಾನು ಒಬ್ಬನೇ ಲೋಭಿಯಾಗಿ, ಕೃಪಣನಾಗಿ, ಆಸೆಯಿಂದ ನನಗೆ ಮಾತ್ರ ಬೇಕು ಅನ್ನೋ ಭಾವದಿಂದ ನಾನು ಮನೆಯಲ್ಲೇ ಇಟ್ಕೊಂಡು ನನಗೊಬ್ಬನಿಗೋಸ್ಕರ ಅಂತ ಇಟ್ಕೊಂಡ್ಬಿಟ್ರೆ ಅಂತಹ ನಾನು ನಿಜವಾದ ಕಳ್ಳ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಸ್ಥೇನ ಅಂದ್ರೆ ಥೀಫ್. ಯೋ ಭುಂಕ್ತೆ ಸ್ಥೇನ ಏವ ಸಹ ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೆ. ಇನ್ನೊಬ್ಬರಿಗೆ ಕೊಡದೆ, ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳದೆ, ಭಗವಂತನಿಂದ ಬಂದಿರತಕ್ಕಂಥದ್ದನ್ನ ಇನ್ನೊಬ್ಬರಿಗೆ ಕೊಡದೆ, ಇನ್ನೊಬ್ಬರಿಗೆ ಹಂಚಿಕೊಳ್ಳದೆ ನಾನೇ ತಿಂದರೆ ಯೋ ಭುಂಕ್ತೆ ಸ್ಥೇನ ಏವಚ. ಅಂತಹ ವ್ಯಕ್ತಿ ಕಳ್ಳನೇ, ನಿಜವಾದ ಕಳ್ಳ. ಹಿ ಇಸ್ ಅ ಥೀಫ್. Who is a thief? The one who keeps everything for himself without redistributing to the nature, without giving up to other people. ಅಂತ ಅರ್ಥ. That means what?
Ultimately it means how our karma yoga should culminate. So here, if I think that everything is for me only, all the money I am earning is for me only, that is our feeling. ಅಜ್ಞಾನಿಗಳು ನಮ್ಮ ಬುದ್ಧಿ ಯಾವ ಮಟ್ಟಕ್ಕಿದೆ ಅಂದರೆ ಸಾಮಾನ್ಯವಾಗಿ ಲೋಭಿಗಳಲ್ಲಿ ನಾವು ಅತಿ ಲೋಭಿಯಾಗಿರ್ತೇವೆ. ವಿ ಆರ್ ಸೋ ಮೈಸರ್, ಸೋ ಕ್ಯಾಲ್ಕುಲೇಟಿವ್, ಸೋ ಪರ್ಸನಲಿ ವಿ ಆರ್ ಥಿಂಕಿಂಗ್ ಅಬೌಟ್ ಓನ್ಲಿ ಅವರ್ ಓನ್ ಸೆಲ್ಫ್, ಅವರ್ ಓನ್ ಫ್ಯಾಮಿಲಿ. ವಿ ಆರ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಮೀ, my spouse and my children and my grandchildren. Nobody else. ಇವರು ಮಾತ್ರ ನನ್ನವರು. ಯಾರು? ನನ್ನ ಗಂಡ ಅಥವಾ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಇವರು ಮಾತ್ರ ನನ್ನವರು. ನನ್ನ ಪ್ರಪಂಚ ಇಷ್ಟೇ. ಈ ಭಾವದಲ್ಲೇ ನಾವು ದುಡಿತಾ ಇದ್ದೇವೆ. ಸಿ, ವಿ ಆರ್ ಆಲ್ ದ ಟೈಮ್ ಲಿವಿಂಗ್ ಅವರ್ ಲೈಫ್ ಇನ್ ಒನ್ ಪಾಯಿಂಟೆಡ್ ಕಾನ್ಸಂಟ್ರೇಷನ್ ದಟ್ ಐ ಹ್ಯಾವ್ ಟು ಅರ್ನ್ ಅಂಡ್ ಅರ್ನ್ ಅಂಡ್ ಅರ್ನ್ for me only. For me andre, it also includes mine. Please remember, me includes mine, latent, understood. ನಾನು ನನಗೋಸ್ಕರ 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 ಅಂದ್ರೆ ನನ್ನವರಿಗೋಸ್ಕರ ಅಂತ ಅರ್ಥ ಅದು. when I say it, I want ಅಂದ್ರೆ it also means not only me, mine. I want this for my wife, I want this for my husband, I want this for my children, I want this for my grandchildren. See, me and mine go together. One is related to the other. ನಾನು ಮತ್ತು ನನ್ನವರು. ಮೀ ಅಂದ್ರೆ ಮಮಕಾರ, ಮೈನ್ ಅಲ್ಲ, ಮೀ ಅಂದ್ರೆ ಅಹಂಕಾರ, ಮೈನ್ ಅಂದ್ರೆ ಮಮಕಾರ. ನಾನು ನನ್ನವರು. So, with this idea, when I do the work, when I conduct myself in the society till my last breath, from birth to death, if I behave like this, what happens? I have a tendency of grabbing everything. ಎಲ್ಲವೂ ನನಗೆ ಬೇಕು. Grabbing everything. Thinking about the future of my people. Thinking about the future of my own people. So I grab everything and then reserve it. Store it within myself, in my house, in my own bank, official or unofficial, whatever it is. Everything I want. So that is what is called, according to Paramatma, lobha, the greedy nature. Lobha refers to greed. So the greed is the most important quality we have in our life. Nobody is beyond that. At one point or the other in lifetime, all of us we are greedy. That is lobha. ನಾವು ಲೋಭಿಗಳಾದಷ್ಟು ಏನಾಗ್ತಾ ಇದೆ ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಇನ್ನೊಬ್ಬರಿಗೆ ಕೊಡದೆ, ವಿಥೌಟ್ ಗಿವಿಂಗ್ ಟು ಅದರ್ಸ್, ಇಫ್ ಯು ಈಟ್ ಅಂತ ಅರ್ಥ, ವಿಥೌಟ್ ಹೆಲ್ಪಿಂಗ್ ಅದರ್ಸ್, ವಿಥೌಟ್ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ, ವಿಥೌಟ್ ಗಿವಿಂಗ್ ಬ್ಯಾಕ್ ಟು ದ ನೇಚರ್, ಇಫ್ ಐ ಈಟ್ ಎವ್ರಿಥಿಂಗ್ ಮೈಸೆಲ್ಫ್, ಕೀಪ್ ಎವ್ರಿಥಿಂಗ್ ಮೈಸೆಲ್ಫ್, ಐ ಆಮ್ ದ ಗ್ರೇಟೆಸ್ಟ್ ಥೀಫ್. ಅಂತಹ ವ್ಯಕ್ತಿ ನಿಜವಾದ ಕಳ್ಳ ಅಂತ ಯಾರು ಹೇಳ್ತಾ ಇದ್ದಾರೆ? ಪರಮಾತ್ಮ ಹೇಳ್ತಾ ಇರೋ ಮಾತಿದು. ಯೋ ಭುಂಕ್ತೆ ಅಪ್ರದಾಯೇಭ್ಯೋ, ಮತ್ತೊಬ್ಬರಿಗೆ ಕೊಡದೆ ಯಾರು ಅದನ್ನು ತಾನೇ ಸ್ವತಃ ತಿಂತಾನೋ ಅಂಥವನು ಸ್ಥೇನ ಏವಚ, ಹಿ ಈಸ್ ಎ ಥೀಫ್ ಬೈ ಹಿಮ್ಸೆಲ್ಫ್. ಭಗವಂತ ಈ ಶಬ್ದವನ್ನು ಹೇಳ್ತಾ ಇದ್ದಾನೆ ಅಂದ್ರೆ ಆಚಾರ್ಯರು ಹೇಳ್ತಾರೆ, ಇಲ್ಲಿ ಭಗವಂತನ ಬಾಯಿಯಿಂದ ಈ ಶಬ್ದ ಬರ್ತಾ ಇದೆ ಅಂದ್ರೆ ಅರ್ಥ ಏನು ಅಂದ್ರೆ, ದ ಗಾಡ್ ಈಸ್ ಸೋ ಸ್ಪೆಸಿಫಿಕ್ ಹಿಯರ್, ಲಾರ್ಡ್ ಈಸ್ ಸೋ ಸ್ಪೆಸಿಫಿಕ್. This is the greatest advice, piece of advice he has given us. What is the greatest advice? In the Karma Yoga, always don't be greedy, don't expect anything. If you are greedy andre expecting anything, name, fame, reward, money or wealth. If you avoid these things, don't expect any name, don't expect fame, don't expect celebrity status, don't expect money or wealth, don't have the feeling of I and mine. With avoiding all these things, when I do the Karma Yoga, whatever I am entitled, God will give. ನನಗೆ ಏನು ಪ್ರಾಪ್ತಿ ಇದೆಯೋ ಭಗವಂತ ಅದು ಕೊಟ್ಟೇ ಕೊಡ್ತಾನಲ್ಲ. ಈ ಜನ್ಮದಲ್ಲಿ ನನಗೆ ಏನು ಸಿಗಬೇಕು ಅಂತ ವಿಧಿ ಸಂಕಲ್ಪ ಇದೆಯೋ ಅದು ಬಂದೇ ಬರುತ್ತೆ. ಎಲ್ಲಿ ಹೋಗುತ್ತೆ? ನನ್ನ ಪ್ರಾಪ್ತಿಗೆ ಅನುಗುಣವಾಗಿ ನನಗೆ ಬರುತ್ತೆ.
ಅನ್ನೋ ಭಾವದಿಂದ ಎಲ್ಲವನ್ನು ಪರಮೇಶ್ವರನ ಪ್ರೀತ್ಯರ್ಥವಾಗಿ ನಿಷ್ಕಾಮ ಭಾವದಿಂದ ಸೇವೆ ಅಂತ ಮಾಡ್ತಾ ಇದ್ದೇನಪ್ಪ. ಜನ ಬೈತಾರೋ ಹೊಗಳ್ತಾರೋ ತೆಗಳ್ತಾರೋ ನನಗೆ ಗೊತ್ತಿಲ್ಲ, ದುಡ್ಡು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿನಗೋಸ್ಕರ ಮಾಡ್ತಾ ಇದ್ದೇನೆ ಭಗವಂತ. ಈ ದೇಹ ಕೊಟ್ಟಿದೆಯಲ್ಲ, ಐ ಆಮ್ ಓನ್ಲಿ ದ ಇನ್ಸ್ಟ್ರೂಮೆಂಟ್. ದಿಸ್ ಬಾಡಿ ಇಸ್ ದ ಇನ್ಸ್ಟ್ರೂಮೆಂಟ್. ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ಯು ಆರ್ ಸಿಟಿಂಗ್ ಇನ್ಸೈಡ್ ಅಂಡ್ ಗೆಟಿಂಗ್ ಥಿಂಗ್ಸ್ ಡನ್. ದಿಸ್ ಈಸ್ ವೆರಿ, our Gurudev has made it so clear. If you understand this much, that is enough, he says in Bhagavad Gita. ನಿಮಗೆ ಇನ್ನೇನು ಅರ್ಥ ಆಗದಿದ್ರು ಬೇಡ, ಕರ್ಮಯೋಗ ಏನು ಅಂತ ಅರ್ಥ ಆದ್ರೆ ಸಾಕು. Our Gurudev has 100 times he has made. Please understand, experience Karma Yoga correctly, know it correctly, practice it correctly. Nothing else is required from you. Everything God will see that he will take care of you. ಯಾವ ಸಂಶಯವೂ ಬೇಡ, ನಿಮಗೆ ಯಾವ ಅನುಮಾನವೂ ಬೇಡ ಅಂತ ಹೇಳ್ತಾರೆ ಭಗವಂತ. ಮುಂದಿಂದೆಲ್ಲ ಅವನೇ ಮಾಡಿಸ್ತಾನೆ. ನಮಗೆ ಸರಿಯಾಗಿ ಅರ್ಥ ಆಗಬೇಕು, ನಾವು ಆಚರಣೆಯಲ್ಲಿ ತರಬೇಕು ಕರ್ಮಯೋಗ ಅಂದ್ರೆ ಏನು. ದಟ್ ಇಸ್ ವಾಟ್ ಈಸಿ. ಅದು ಇಲ್ಲದೆ ಅಂದ್ರೆ ಏನಾಗತ್ತೆ ಅಂದ್ರೆ, ನನ್ನಂತ ಕಳ್ಳ ಬೇರೆ ಯಾರೂ ಇಲ್ಲ. ನನ್ನಂತ ಕಳ್ಳ ಅಂದ್ರೆ ಅರ್ಥ ಏನು ಅಂದ್ರೆ ಅಧಪ್ಪತನ, ಈ ಹುಟ್ಟು ಸಾವು ಚಕ್ರದಲ್ಲಿ ನಿರಂತರವಾಗಿ ಸುತ್ತಾನೇ ಇರ್ತೀನಿ ಅಂತ ಭಗವಂತ ಹೇಳೋ ಮಾತು. ಇನ್ನೊಬ್ಬರಿಗೆ ಕೊಡದೆ ಅಂದ್ರೆ ಅರ್ಥ ಏನು? Always don't think that anything belongs to you. Everything belongs to God. You are only instrument. Whatever you get, try to distribute. Artha ಏನು? Do service to others ಅಂತ ಅರ್ಥ. The word always, our Gurudev, don't ever think that you are helping by giving some money in a charity. Charity is very fine, but don't think that you are helping somebody. No doubt you give money for a needy person. That is Nishkama Karma. But don't expect somebody will praise you. I paid 10,000 rupees to charity, he gives me a certificate. Or a function is conducted and then garland is put on my neck and they say, so and so has given 10,000 rupees for a charity or 1 lakh rupees for a charity. Don't expect. ಅಂದ್ರೆ ಅರ್ಥ, ನಾವು ಮಾಡೋ ದಾನವೂ ಸಹ it should be anonymous ಅಂತ ಅರ್ಥ. There is a saying in our Kannada language, when I do charity from my left hand, right hand should not know. Or when I do charity from my right hand, left hand should not know it. ಅಂದ್ರೆ ಗುಪ್ತವಾಗಿ, whatever I do, I should do it secretly. ಅಂದ್ರೆ what does it mean? Without publicity, without telling others, do it. It is a God's work. God has given an opportunity. God has given me enough money so that this money I can distribute. That's all. By distributing money, don't expect that you are earning punya. Don't think that you will go to Swarga. Again, that is a bondage. ನಾನು ಮಾಡೋ ಕೆಲಸಕ್ಕೆ ಒಂದು ಆಸೆ, ಫಲ ಸಿಗುತ್ತೆ, ನಾನು ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದೆ, ಐ ಆಮ್ ಅರ್ನಿಂಗ್ ಪುಣ್ಯ. ಪ್ಲೀಸ್ ರಿಮೆಂಬರ್, ಈ ವರ್ಡ್ ಪುಣ್ಯ ಇದೆಯಲ್ಲ, how limiting it is. If I think that I am doing any work to earn punya, ಈ ಕೆಲಸ ಮಾಡೋದ್ರಿಂದ ನನಗೆ ಬಹಳ ಪುಣ್ಯ ಬರುತ್ತೆ. ಎಲ್ಲರೂ ಹೇಳ್ತಾ ಇದ್ರು ಒಳ್ಳೆ ಕೆಲಸ ಇದು ಮಾಡಿದ್ರೆ ಬಹಳ ಪುಣ್ಯದ ಕೆಲಸ. So you earn lot of punya. If I do that with that intention, I am earning lot of punya by this charity, by the goodwill work. That is not Nishkama Karma. You are expecting punya, alla? So in order to experience the reward of punya, again you have to take birth. ಮತ್ತೆ ಹುಟ್ಟು ಬರಲೇಬೇಕು. ಪುಣ್ಯದ ಫಲವಾಗಲಿ ಪಾಪದ ಫಲವಾಗಿ ಅನುಭವಿಸ್ಲಿಕ್ಕೆ ಮತ್ತೆ 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 ಹುಟ್ಟು ಬರ್ತಾನೆ ಇರಬೇಕು ಅಂತ ಅರ್ಥ. You are repeatedly you are taking birth again and again in order to enjoy either punya phala or papa phala. So don't expect punya also ಅಂತ ಅರ್ಥ. And there is of course understood, don't do any papa also. So that is the point. So to make it very clear, next shloka Lord says, Yajna Shishta Shinah Santo Muchyante Sarva Kilbishaihi Bhunjate Te Tvagam Papa Ye Pachantyatma Karanat.
ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ. ಯಜ್ಞಶಿಷ್ಟಾಶಿನಃ ಅಂದ್ರೆ what the word actually means. Yajnashishtasthina means after performing the duty, after performing a sacrifice, after performing a yajna ಅಂತ ಅರ್ಥ, after performing a karma ಅಂತ ಅರ್ಥ. ಯಜ್ಞವನ್ನು ಮಾಡಿದ ನಂತರ ಅಥವಾ ಯಾಗವನ್ನು ಮಾಡಿದ ನಂತರ ಅಥವಾ ನಮ್ಮ ಕರ್ಮಗಳನ್ನು ಮಾಡಿದ ನಂತರ ಅದರಿಂದ ಬರತಕ್ಕಂತಹ ಅಥವಾ ಉಳಿಯತಕ್ಕಂತಹದ್ದು ಏನಿದೆಯಲ್ಲ, ದ ರೆಸಿಡ್ಯೂ, ಯಜ್ಞಶಿಷ್ಟಾಶಿನ. ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ. ಸೊ ಯಜ್ಞವನ್ನು ಮಾಡಿ ಆದ ನಂತರ ಉಳಿದದನ್ನು ಯಾರು ಅನುಭವಿಸ್ತಾರೋ ಅವರು ನಿಜವಾದ ಸಂತರು ಅಂತ ಹೇಳ್ತಾ ಇದ್ದಾರೆ. ಯಾರೋ ಪರಮಾತ್ಮ. ಸಿ ದಿಸ್ ದ ಇನ್ನರ್ ಮೀನಿಂಗ್ ಈಸ್, ಯಜ್ಞವನ್ನು ಮಾಡಿ ನಂತರ ಉಳಿದದ್ದನ್ನು ಯಾರು ಅನುಭವಿಸ್ತಾರೋ ಅಂದ್ರೆ ಅರ್ಥ ಏನು? ಆಫ್ಟರ್ ಪರ್ಫಾರ್ಮಿಂಗ್, ಆಫ್ಟರ್ ಡಿಸ್ಚಾರ್ಜಿಂಗ್ ಯುವರ್ ಡ್ಯೂಟಿ ಕರೆಕ್ಟ್ಲಿ, ಅಂದ್ರೆ ಆಫ್ಟರ್ ಡೂಯಿಂಗ್ ದ ಕರ್ಮಯೋಗ ರಿಲೆಂಟ್ಲೆಸ್ಲಿ ಅಂತ ಅರ್ಥ. ಆಫ್ಟರ್ ಡೂಯಿಂಗ್ ದ ಸರ್ವಿಸ್ ಟು ದಿ ಗಾಡ್ ಅಂತ ಅರ್ಥ. ಆಫ್ಟರ್ ಡೂಯಿಂಗ್ ಸರ್ವಿಸ್ ಟು ಹ್ಯುಮ್ಯಾನಿಟಿ ಅಂತ ಅರ್ಥ. ಆಫ್ಟರ್ ಡಿಸ್ಟ್ರಿಬ್ಯೂಟಿಂಗ್ ಅಂತ ಅರ್ಥ. ಆಲ್ ದೀಸ್ ಮೀನಿಂಗ್ ವಿಲ್ ಕಮ್. ಯಜ್ಞಶಿಷ್ಟಾಸಿನಃ ಸಂತಃ, such a person, that means he is not living for himself ಅಂತ ಅರ್ಥ. Who is the Santa here? The Santa, the sage here, as per Lord, means the person who is living for others ಅಂತ ಅರ್ಥ. ಸ್ವಾರ್ಥಿಯಾಗಿ ಇಲ್ಲದೆ ನಿಸ್ವಾರ್ಥನಾಗಿ ಕರ್ಮಯೋಗವನ್ನು ಮಾಡ್ತಾ ಇರ್ತಕ್ಕಂಥವನು ಸಂತ ಅನ್ನೋ ಅರ್ಥ ಬರ್ತಿಲ್ಲ. A person who is selfless, who is not selfish, who is working for the society, or who is doing karma yoga, nishkama karma yoga ಅಂತ ಅರ್ಥ. ಯಜ್ಞಶಿಷ್ಟಾಶಿನಃ, ದಟ್ ಇಸ್ ದ ಇನ್ನರ್ ಮೀನಿಂಗ್. ಅಂದ್ರೆ ಅಂತಹ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ಅಂತ ಹೇಳ್ತಾ ಇದ್ದೇನೆ ಪರಮಾತ್ಮ. ಹಿ ಈಸ್ ಎ ಸೇಂಟ್ಲಿ ಪರ್ಸನ್, ಸಂತ. ಯಾಕೆ? ಯಾರು ನಿಷ್ಕಾಮ ಕರ್ಮವನ್ನ ಸದ್ದಿಲ್ಲದೆ ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಪರಮಾತ್ಮನ ಸೇವೆ ಅಂತ ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತವರು ಅಂತ ಅರ್ಥ. ದ ಒನ್ ಹೂ ಇಸ್ ಡೂಯಿಂಗ್ ದ ಸರ್ವಿಸ್, ಥಿಂಕಿಂಗ್ ದಟ್ ದ ಸರ್ವಿಸ್ ಈಸ್ ಸರ್ವಿಸ್ ಟು ಗಾಡ್. ಒನ್ ಹೂ ಇಸ್ ಡೂಯಿಂಗ್ ನಿಷ್ಕಾಮ ಕರ್ಮ ಇಸ್ ಅ ಗ್ರೇಟ್ ಸಂತ, ಶ್ರೇಷ್ಠ ಪುರುಷ. ವೈ? ಬಿಕಾಸ್ ಹಿ ಈಸ್ ಬಿಯಾಂಡ್ ಆಫ್ ಆಲ್ ಪಾಪಾಸ್. ಆತನು ಎಲ್ಲ ಪಾಪಗಳಿಂದ ನಿವೃತ್ತಿ ಹೊಂದಿಬಿಡ್ತಾನೆ. ಮುಚ್ಯಂತೆ ಸರ್ವ ಕಿಲ್ಬಿಷೈಹಿ, ಸಮಸ್ತ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ ಅಂತ. He gets rid of all the papas by himself. Sarva kilbishaihi muchyante. He gets rid of himself from all the papas and that. Such a person is Santa, Sreshta Purusha. On the contrary, he gives an example. Lord says, next charana. ಆದರೆ ಯಾರು ಸ್ವತಃ ತನಗೋಸ್ಕರ ಅಡಿಗೆ ಮಾಡ್ಕೊಳ್ತಾನೋ, ಸಿ ದಿ ಎಕ್ಸಾಂಪಲ್, ಸೋ ಬ್ಯೂಟಿಫುಲ್. ಯಾರು ತನಗೋಸ್ಕರ ಮಾತ್ರ ಅಡಿಗೆ ಮಾಡ್ಕೊಳ್ತಾನೋ, ತನಗೋಸ್ಕರ ಮಾತ್ರ ಆಹಾರ ತಯಾರು ಮಾಡ್ತಾನೋ ಮನೆಯಲ್ಲಿ, ಬೇರೆಯವರಿಗೆ ಕೊಡದೆ ತಾನು ತಿನ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ತಯಾರು ಮಾಡಿಕೊಂಡು ತಾನು ಒಬ್ಬನೇ ತಿಂತಾ ಇರ್ತಾನಲ್ಲ, ಮತ್ತೊಬ್ಬರಿಗೆ ಕೊಡದೆ ಅಂತ ಅರ್ಥ. ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳದೆ ಅಂತ ಅರ್ಥ. ಅದು ಯಾರು ತನ್ನ ಅಡಿಗೆಯನ್ನು ತನಗೋಸ್ಕರ ಮಾಡ್ಕೊಂಡು ತಾನು ಒಬ್ಬನೇ ತಿಂತಾ ಇದ್ದಾನೋ ಅಂತಹ ವ್ಯಕ್ತಿ ಏನಾಗ್ತಾನೆ? ಪಾಪವನ್ನೇ ತಿಂತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ನೆಕ್ಸ್ಟ್ ಲೈನ್ ಈಸ್ ಸೋ ಕ್ಲಿಯರ್ ವಿತ್ ದಿ ಎಕ್ಸಾಂಪಲ್. ಭುಂಜತೆ ತೇ ತ್ವಘಂ ಪಾಪ, ಭುಂಜತೆ ತೇ ಅಘಂ ಪಾಪ. ಅಘಂ ಪಾಪ ಭುಂಜತೆ ತೇ, ಅಂಥವರು ಪಾಪವನ್ನೇ ತಿಂತಾ ಇದ್ದೆ. ದೇ ಆರ್ ಈಟಿಂಗ್ ಪಾಪ ಓನ್ಲಿ, ದೇ ಆರ್ ಕನ್ಸ್ಯೂಮಿಂಗ್ ಪಾಪ ಓನ್ಲಿ. ಅಂದ್ರೆ ದೇ ಆರ್ ಇಂಡಲ್ಜಿಂಗ್ ಇನ್ ಓನ್ಲಿ ಅನ್ವರ್ಚುವಸ್ ಡೀಡ್ಸ್, ಓನ್ಲಿ ಈವಿಲ್ ಡೀಡ್ಸ್, ಓನ್ಲಿ ಈವಿಲ್ ರಿವಾರ್ಡ್ಸ್. ದೇ ಎಂಡ್ ಅಪ್. ಯಾರು? ಹೂ? ದೋಸ್ ಯೇ ಪಚಂತ್ಯಾತ್ಮ ಕಾರಣ, those who prepare food only for themselves,
those who prepare and eat the food only for themselves without distributing to others ಅಂತ ಅರ್ಥ. ಲಿಟ್ರಲ್ ಮೀನಿಂಗ್. What is the inner meaning? A person who prepares only food for himself ಅಂದ್ರೆ ಅರ್ಥ ಏನು? He is selfish to the core in the society. ತನಗೋಸ್ಕರ ಮಾತ್ರ ಜೀವನ ಮಾಡ್ತಾ ಇದ್ದಾನೆ, ಮತ್ತೊಬ್ಬರಿಗೋಸ್ಕರ ಜೀವನ ಮಾಡ್ತಾ ಇಲ್ಲ. He is not living for society, he is living for himself. He is looking only about himself. He is thinking only about himself. His own swartha, his own sukha. He is not bothered about others. He is not bothered about others ಅಂದ್ರೇನು? He is not responding to the society ಅಂತ ಅರ್ಥ ಏನು? ಬೇರೆಯವರ ದುಃಖದ ಬಗ್ಗೆ ಗಮನ ಇಲ್ಲ ಅಂದ್ರೆ ಹಂಚಿಕೊಳ್ತಾ ಇಲ್ಲ. He is not distributing. He is not responding to others. He has become selfish to the core. That means he is not doing service to humanity. ನಿಜವಾದ ಕರ್ಮಯೋಗ ಮಾಡ್ತಾ ಇಲ್ಲ, ಸ್ವಾರ್ಥಕ್ಕೋಸ್ಕರ ಮಾತ್ರ ಅವನು ಕೆಲಸ ಮಾಡ್ತಾ ಇದ್ದಾನೆ, ತನಗೋಸ್ಕರ ಮಾತ್ರ ಮಾಡ್ತಾ ಇದ್ದಾನೆ, ಮತ್ತೊಬ್ಬರಿಗೆ ಅಲ್ವೇ ಅಲ್ಲ. ಅಂದ್ರೆ ಯಾರು ನಿಜವಾದ ಕರ್ಮಯೋಗಿ ಅಲ್ವೋ ಅವನು ಸ್ವಾರ್ಥಿ ಅಂತ ಅರ್ಥ. ನಿಜವಾದ ಕರ್ಮಯೋಗಿ ಯಾರು? ಎಲ್ಲವನ್ನು ಪರಮಾತ್ಮನಿಗೋಸ್ಕರ, ಪರಮಾತ್ಮನ ಸ್ಮರಣೆ ಇಟ್ಕೊಂಡು ತನ್ನ ಕೈಲಾದ್ದನ್ನು ಸೇವೆ ಅಂತ ಮಾಡೋದಿದೆಯಲ್ಲ, ಪ್ರಕೃತಿಗೆ ಸೇವೆ ಮಾಡೋದಿದೆಯಲ್ಲ, ಇತರರಿಗೆ ಸೇವೆ ಮಾಡೋದಿದೆಯಲ್ಲ, ಅದು ನಿಜವಾದ ಕರ್ಮಯೋಗ. ಮತ್ತೊಬ್ಬರಿಗೋಸ್ಕರ ಜೀವನ ಮಾಡೋದೇ ಕರ್ಮಯೋಗ ಒಂದು ಅರ್ಥದಲ್ಲಿ. ಭಗವಂತ ಹೇಳ್ತಾ ಇರೋದು ಆ ಮಾತಿದೆ. ತನಗೋಸ್ಕರ ಜೀವನ ಮಾಡೋನು ಅವನು ಕರ್ಮಯೋಗಿ ಅಲ್ಲ. ತನಗೋಸ್ಕರ ಜೀವನ ಮಾಡೋನು ಬರೀ ಪಾಪವನ್ನೇ ಕಟ್ಕೊಳ್ತಾನೆ, ಪಾಪವನ್ನೇ ತಿಂತಾನೆ, ಬರೀ ಪಾಪಾತ್ಮನಾಗ್ತಾನೆ, ಪುಣ್ಯಾತ್ಮ ಆಗೋದೇ ಇಲ್ಲ ಅಂತ ಅರ್ಥ. ಅಂದ್ರೆ he is making it very clear, don't be selfish in your actions, don't be selfish to the core. That is the main point. Do everything in the name of God with an open mind, with a devotion and faith. That is the point. Don't expect anything while doing the karma ಅಂತ ಅರ್ಥ. Even the one Shruti Vachana is there. Second line what Paramatma says here, Bhunjate te tu agham papa. ಯಾರು ಏ ಪಚಂತ್ಯಾತ್ಮ ಕಾರಣ, ಯಾರು ಸ್ವಂತಕ್ಕೆ ಅಡಿಗೆ ಮಾಡ್ಕೊಳ್ತಾರೋ ಅವರು ತಮ್ಮ ಪಾಪವನ್ನೇ ತಿಂತಾ ಇದ್ದಾರಪ್ಪ ಅರ್ಜುನ ಅಂತ ಹೇಳಿದ್ನಲ್ಲ. ಪರಮಾತ್ಮ ಹೇಳ್ತಾ ಇರೋದು ಈಗ there is a Upanishad Vachana based on that this line has come. What is that Upanishad Vachana? Kevalagho bhavati kevaladi. Kevalagho bhavati kevaladi. Kevala agho bhavati kevaladi ಅಂತ ಅರ್ಥ. What does it mean? The Shruti Upanishad says Kevala agho bhavati kevaladi means ಸುಮ್ಮನೆ ಒಬ್ಬನೇ ಕೂತ್ಕೊಂಡು ತಾನು ಒಬ್ಬನೇ ತಿನ್ನೋನು ಪಾಪಿ ಆಗ್ತಾನೆ ಅಂತ ಅರ್ಥ. The one who eats for himself is himself a papi. He becomes an evil person. That is the inner meaning of the Shruti Vachana. Kevaladi, Kevalagho bhavati kevalam anta. So based on that Shruti Vachana, this line has come in this Bhagavad Gita. ಯಾರು ತನಗೋಸ್ಕರ ಅಡಿಗೆ ಮಾಡ್ಕೊಳ್ಳೋನು, the one who prepares food only for himself, eats only papa only, not the food. Then he comes to the next two shlokas, the next three shlokas, 14, 15 and 16, culminating this one point about the creation. God created, Prajapati created people with sacrifice, people with yajna, and he told them, you tend to the gods, worship the gods, please the gods, they will be pleased and they will again help you. You help them, you tend to them, they will tend to you. You help them, they will help you. That is how the life, the cycle of the life, cycle of the creation goes on. ಅಂತ ಹೇಳಿದ ಮೇಲೆ, ಅದನ್ನು ಹೇಳಿದ ಮೇಲೆ next two shlokas
he is coming to the same point about the creation, about the nature, the effect of the nature on the life. ಪ್ರಕೃತಿ ಮತ್ತು ಪುರುಷ ಅಂದ್ರೆ ಇಲ್ಲಿ ಜೀವಾತ್ಮ ಸಂಬಂಧವನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ. ಪ್ರಕೃತಿಗೂ ಮತ್ತು ಜೀವನಿಗೂ ಏನ್ ಸಂಬಂಧ ಇದೆ? ಈ ಜೀವಿಗೂ ಪ್ರಕೃತಿಗೂ ಏನ್ ಸಂಬಂಧ ಇದೆ? ಇನ್ ವಾಟ್ ವೇ ದ ಜೀವಾತ್ಮ ಇಸ್ influenced or connected with Prakriti, the nature. The next two shlokas are very clear, very simple. Lord says, Annat bhavati bhutani, Annat bhavanti bhutani, Parjanyat anna sambhavaha, Yajñat bhavati parjanyo, Yajñah karma samudbhavaha. Simple, very simple, direct. Annat bhavanti bhutani, पर्जन्यात् अन्न संभवः यज्ञात् भवति पर्जन्यो यज्ञः कर्म समुद्भवः. From anna, annat, from the anna means food. Anna word refers to food. From annat, annat ಅಂದ್ರೆ from the food, bhavanti bhutani, living organisms are created. Living organisms are created from the food. Please understand how scientifically even today people who don't believe in Bhagavad Gita, people who think they are only rational minded, people who think that only scientific minded, people who want everything to be produced in the laboratory as a proof, scientists, rational people, intellectuals, even they know these points very clearly. In our science, in biology, in medicine, we tell the same thing. What is that we say? As a biologist, as a medical doctor, as a medical professionalist, as a biochemist, what is that we say? The body grows. How? Only by the intake of the food. If the food is not there, body will not grow, cells will not grow, cells will not undergo division, no mitosis, no mitotic division, no organ differentiation, no growth of the organs. So, for the growth of the baby, even in the 9 months pregnancy period, in the mother's uterus or outside after delivery, food is required. Without food, there is no growth, there is no weight, there is no height increase, there is no gain of weight, there is no girth increase in the body. Even all of us, we know that. Science explains that very clearly now, because we believe in science. But long back, this point was known to our rishis. They have explained this in so in detail. Same thing Paramatma is telling us. Krishna ಈ ಮಾತು ಹೇಳ್ತಾ ಇದ್ದಾನೆ ಅರ್ಜುನನಿಗೆ ಅರ್ಥ ಆಗಲಿ ಅಂತ. ಯಾವುದು? ಅನ್ನಾತ್ ಭವಂತಿ ಭೂತಾನಿ, ಅನ್ನದಿಂದ ಆಹಾರದಿಂದ ಭೂತಗಳು ಅಂದ್ರೆ ಜೀವಿಗಳು ಹುಟ್ಟುತ್ತಪ್ಪ ಅರ್ಜುನ. ಅನ್ನವೇ ಇಲ್ಲದೆ ಇದ್ರೆ ಜೀವಿಗಳು ಎಲ್ಲಿ? If there is no food, there are no living organisms. Only the food is there, then you find living organisms, animals, human beings. If the food is not there, no animals, no human beings. They will die. So that is very simple. Then how this food comes? How this food is grown? Because of the water, because of the rain. ಸೊ ನೀರಿಲ್ಲದೆ ಇದ್ರೆ ಬೆಳೆ ಇಲ್ಲ, ಬೆಳೆ ಇಲ್ಲದೆ ಇದ್ರೆ ಆಹಾರ ಇಲ್ಲ, ಆಹಾರ ಇಲ್ಲದೆ ಇದ್ರೆ ನಾವು ನೀವು ಇಲ್ಲ ಅಂತ ಅರ್ಥ. ಸಿಂಪಲ್ ಲಾಜಿಕ್, ಸಿಂಪಲ್ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್. ಅನ್ನತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ. ಪರ್ಜನ್ಯ ರೆಫರ್ಸ್ ಟು ರೈನ್ಸ್, ಫ್ರೆಶ್ ವಾಟರ್. ಪರ್ಜನ್ಯ ರೆಫರ್ಸ್ ಟು ರೈನ್ ವಾಟರ್ ಅಂದ್ರೆ ಫ್ರೆಶ್ ವಾಟರ್, ಸಿಹಿ ನೀರು. ಮಳೆಯಿಂದ ಬೀಳ್ತಕ್ಕಂತಹ ನೀರು ಸಿಹಿ ನೀರು. ಇಟ್ ಇಸ್ ಅ ಫ್ರೆಶ್ ವಾಟರ್. Because of that, when it falls, you get the different types of food grown, different types of crops. ಬೆಳೆಗಳು ಬರುತ್ತೆ, ಸಸಿಗಳು ಬರುತ್ತೆ, ಧಾನ್ಯದ ಬೆಳೆಗಳು ಬರುತ್ತೆ. ಯಜ್ಞಾತ್ ಭವತಿ ಪರ್ಜನ್ಯೋ. Then how the rains will come? Because of yajnas. ಯಜ್ಞಗಳು ಮಾಡೋದ್ರಿಂದ ಸಕಾಲಕ್ಕೆ ಮಳೆ ಬರುತ್ತೆ, ಮೋಡಗಳು ಸರಿಯಾದ ಸಮಯಕ್ಕೆ ಬರ್ತವೆ, ಮೋಡಗಳು ಮಳೆಯನ್ನು ಸುರಿಸ್ತವೆ. ಯಾವುದರಿಂದ? ಯಜ್ಞಗಳನ್ನು ಸರಿಯಾಗಿ ಮಾಡೋದ್ರಿಂದ. ಯಜ್ಞಗಳು ಅಂದ್ರೆ ಮೊದಲೇ ಹೇಳಿದ್ದೀನಿ, ಎರಡು ಅರ್ಥ ಇದೆ. ಒಂದು, ಋತ್ವಿಕರ ಸಹಾಯದಿಂದ ಮಾಡತಕ್ಕಂತಹ ಯಜ್ಞಗಳು, ಹೋಮಗಳು, ಹವನಗಳು.
with the help of Ritvikas, detailed the way of conducting sacrifice with all the mantras, with all ahutis, oblation and purnahuti, and samit with different types of the woods, dry woods offered by yajna. So ಅಂತಹ ಯಜ್ಞಗಳಿಂದ ಸಕಾಲಕ್ಕೆ ಮಳೆ ಬರುತ್ತೆ. The rains will come. In fact, long back our Vedanta has made, Upanishads have made this point so clear. ವೇದಗಳಲ್ಲಿ ಇದು ಬಂದಿದೆ. ಏನು? ಸರಿಯಾಗಿ ಯಜ್ಞಗಳನ್ನು ಮಾಡ್ತಾ ಇದ್ರೆ ಮಳೆ ಸರಿಯಾದ ಕಾಲಕ್ಕೆ ಬಂದೇ ಬರುತ್ತೆ. Whether I believe in this yajna in the modern day 21st century or not, that is a different question. People sometimes, always rationalistic people say, in what way it is connected? By doing yajna, how do you think the clouds will come here and they start raining? They may disagree, it is okay. If you don't agree, it is okay. But Lord himself is telling this one. ಇದು ಪರಮಾತ್ಮ ಹೇಳ್ತಾರೋ ಮಾತು. ಏನ್ ಹೇಳ್ತಾ ಇದ್ದಾನೆ? ಯಜ್ಞಗಳು ಮಾಡದೇ ಇದ್ರೆ ಮಳೆ ಬರಲ್ಲಪ್ಪ, ಮಳೆ ಬರದೇ ಇದ್ರೆ ಬೆಳೆ ಆಹಾರ ಬೆಳೆಯಲ್ಲಪ್ಪ, ಆಹಾರ ಬೆಳೆದೇ ಇದ್ರೆ ಜೀವಿಗಳೇ ಇರೋದಿಲ್ಲಲ್ಲಪ್ಪ. ಸೊ ಒನ್ ಈಸ್ ಲಿಂಕ್ಡ್ ವಿತ್ ದಿ ಅದರ್. ಸೊ ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಯಜ್ಞ ಕರ್ಮ ಸಮುದ್ಭವ. ಸೊ ಈ ಯಜ್ಞ ಮಾಡೋದು ಹೇಗೆ? ಕರ್ಮಗಳಿಂದ ನಡೆಯುತ್ತೆ. ಯಜ್ಞ ಕರ್ಮಗಳಿಂದ ಉಂಟಾಗತ್ತೆ. ಯಾವ ಕರ್ಮಗಳು? ವೇದ ಕರ್ಮಗಳು. ಸೊ ಟು ಪರ್ಫಾರ್ಮ್ ದ ಸ್ಯಾಕ್ರಿಫೈಸ್ ಯು ರಿಕ್ವೈರ್ ಡ್ಯೂಟೀಸ್, ದಿ ಆಕ್ಷನ್. ದಟ್ ಆಕ್ಷನ್ ಈಸ್ ವಿತ್ ದಿ ಮಂತ್ರಾಸ್. ಋತ್ವಿಕ್ಸ್ ವಿಲ್ ಸಿಟ್ ಅಂಡ್ ಡೂ ದ ಯಜ್ಞ ಅಂತ ಅರ್ಥ. ಸೊ ಯಜ್ಞ ಯಾತ್ರಿಂದ ಬರುತ್ತೆ? ಕರ್ಮಗಳಿಂದ ಬರುತ್ತೆ. ಯಾವ ಕರ್ಮಗಳಿಂದ? ವೇದ ಕರ್ಮಗಳಿಂದ ಯಜ್ಞ ಬರುತ್ತೆ. ಯಜ್ಞ ಮಾಡಬಹುದು ಅಂತ ಅರ್ಥ ಅದು. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಸೊ ನೆಕ್ಸ್ಟ್ ಶ್ಲೋಕ is little bit more, it goes in detail, but the literal meaning is very simple. One by one, step by step ಇಲ್ಲಿ ಪರಮಾತ್ಮ ನಮಗೇನು ಹೇಳ್ತಾ ಇದ್ದಾನೆ ಅಂದ್ರೆ, ಅರ್ಜುನನಿಗೆ ಪ್ರಕೃತಿಯ ಕಾರ್ಯಕ್ರಮ ಹೇಗಿದೆ, how the nature works and what is our duty to the nature. That is a point here. What is our duty ಅಂದ್ರೆ, ಜೀವಾತ್ಮನಾಗಿ ನಮ್ಮ ಕರ್ತವ್ಯ ಏನು, ಮನುಷ್ಯನಾಗಿ ನನ್ನ ಕರ್ತವ್ಯ ಏನು ಪ್ರಕೃತಿಗೆ ಅನ್ನೋದು ಹೇಳ್ತಾ ಇದ್ದಾರೆ. ನಾವು ಸರಿಗಿದ್ರೆ, ನಮ್ಮ ಕೆಲಸಗಳನ್ನ, ನಮ್ಮ ಕರ್ಮಗಳನ್ನ ಸರಿಯಾಗಿ ಮಾಡಿದರೆ, ವಿಹಿತ ಕರ್ಮಗಳನ್ನ ಮಾಡ್ತಾ ಇದ್ರೆ, ಅಂದ್ರೆ ನಿಷಿದ್ಧ ಕರ್ಮಗಳನ್ನ ಬಿಟ್ಟು, ತಾಮಸಿಕ ಕರ್ಮಗಳನ್ನ, ಘೋರ ಪಾಪ ಕರ್ಮಗಳನ್ನ ಬಿಟ್ಟು, ವಿಥೌಟ್ ಇಂಡಲ್ಜಿಂಗ್ ಇನ್ ಎನಿ ತಾಮಸಿಕ್ actions with evil intention, acting only under sattvic influence, acting or conducting karmas only as they are told to be conducted for the benefit of everybody in the society ಅಂತ ಅರ್ಥ. ಎಲ್ಲರಿಗೆ ಅನುಕೂಲವಾಗತಕ್ಕಂತಹ ವಿಹಿತ ಕರ್ಮಗಳನ್ನು ಮಾತ್ರ ಸರಿಯಾದ ಸಾತ್ವಿಕ ದೃಷ್ಟಿಯಿಂದ ಮಾಡ್ತಾ ಇದ್ರೆ, ವಿಹಿತ ಕರ್ಮಗಳು ಅಂದ್ರೆ those we are supposed to do with good intention, not with evil intention, for the sake of society, ಜಗತ್ತಿಗೋಸ್ಕರ, ಲೋಕಕ್ಕೋಸ್ಕರ ನಾನು ಮಾಡ್ತಾ ಇದ್ರೆ, ಪ್ರತಿಯೊಬ್ರು ನನಗೋಸ್ಕರ ಅಲ್ಲ ಲೋಕಕ್ಕೋಸ್ಕರ ಅಂತ ಮಾಡಿದರೆ, ವಿಹಿತ ಕರ್ಮಗಳನ್ನು ಆಚರಣೆ ಮಾಡಿದರೆ, ಯಜ್ಞ ರೂಪದಲ್ಲಿ ಆಚರಣೆ ಮಾಡಿದರೆ ಪರಮಾತ್ಮನಿಗೆ ತೃಪ್ತಿ ಆಗುತ್ತೆ, ಸಂತುಷ್ಟನಾಗ್ತಾನಲ್ಲ, ಆಗ ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ ಅನ್ನೋದೇ ಅರ್ಥ. ಸೊ ವೆನ್ ಐ ಡೂ ದ ಡ್ಯೂಟಿ ಕರೆಕ್ಟ್ಲಿ, ಪರ್ಫಾರ್ಮ್ ದ ಡ್ಯೂಟಿ ಕರೆಕ್ಟ್ಲಿ, ವರ್ಷಿಪ್ ದ ನೇಚರ್ ಕರೆಕ್ಟ್ಲಿ ಅಂತ ಅರ್ಥ. ವರ್ಷಿಪ್ ಅಂತಂದ್ರೆ ವಾಟ್ ಇಸ್ ಇಟ್ ಮೀನ್? ವೆನ್ ಐ ಲುಕ್ ಆಫ್ಟರ್ ದ ನೇಚರ್ ಕರೆಕ್ಟ್ಲಿ, ವೆನ್ ಐ ಡೋಂಟ್ ಡಿಸ್ಟ್ರಾಯ್ ದ ನೇಚರ್, ಇನ್ಸ್ಟೆಡ್ ಆಫ್ ದಟ್ ಐ ಬಿ ಎ ಪಾರ್ಟ್ ಆಫ್ ದ ನೇಚರ್, ಲಿವ್ ಇನ್ ಹಾರ್ಮೋನಿ ವಿತ್ ದ ನೇಚರ್ ಅಂತ ಅರ್ಥ. ಸಹಭಾಗಿತ್ವದೊಂದಿಗೆ, ಪ್ರಕೃತಿ ಜೊತೆಗೆ ಸಹಬಾಳ್ವೆಯಿಂದ ನಾನು ಜನಗಳಿಗೆ ನನ್ನ ಒಂದು ಸೇವೆ ಅಂತ ನನ್ನ ಈ ನಿಷ್ಕಾಮ ಕರ್ಮವನ್ನೇ ಮಾಡ್ತಾ ಇದ್ರೆ, ಎಲ್ಲವನ್ನು ಭಗವದ್ ಅರ್ಪಣೆ ಮಾಡಿ ಯಜ್ಞ ರೂಪದಲ್ಲಿ ಮಾಡ್ತಾ ಇದ್ದಾಗ ಭಗವಂತ ಸುಪ್ರೀತನಾಗ್ತಾನಲ್ಲ, ಆಗ ಎಲ್ಲವೂ ಕಾಲಕ್ಕೆ ತಕ್ಕ ಹಾಗೆ ಬೆಳೆ, ಕಾಲಕ್ಕೆ ತಕ್ಕ ಹಾಗೆ ಮಳೆ ಆಗತ್ತಪ್ಪ ಅರ್ಜುನ. ದೆನ್ ಲೈಫ್ ಗೋಸ್ ಆನ್ ಸ್ಮೂತ್ಲಿ.
ದಿ ಸೈಕಲ್ ಆಫ್ ಕರ್ಮ, ವಾಟ್ ಹಿ ಕಾಲ್ಸ್, ಇದು ಕರ್ಮಚಕ್ರ, ಯಜ್ಞಚಕ್ರ. ಸೃಷ್ಟಿನಲ್ಲಿ ಅನಾದಿ ಕಾಲದಿಂದ ಬಂದಿರತಕ್ಕಂಥ ಯಜ್ಞಚಕ್ರ ಆರ್ ಕರ್ಮಚಕ್ರ ಗೋಸ್ ಆನ್ ಸ್ಮೂತ್ಲಿ ಇಫ್ ಎವ್ರಿಬಡಿ ಪರ್ಫಾರ್ಮ್ಸ್ ದೇರ್ ಫಂಕ್ಷನ್ ಕರೆಕ್ಟ್ಲಿ ಅಂತ ಅರ್ಥ. ನಮ್ಮ ಕರ್ತವ್ಯಗಳನ್ನು ನಾವು ಸರಿಯಾಗಿ ಮಾಡಬೇಕು ಅಂತ ಭಗವಂತ ಇಲ್ಲಿ ಮೂಲ ಇಲ್ಲಿ ಏನು ಬರುತ್ತೆ ಅಂದ್ರೆ ಕರ್ಮಯೋಗದ ಬಗ್ಗೆ ಒತ್ತು ಕೊಡ್ತಾ ಇದ್ದಾನೆ ಭಗವಂತ. ಹಿ ಈಸ್ ಟ್ರೈಂಗ್ ಟು ಗಿವ್ ಅಸ್ ಟೋಟಲ್, ಹಿ ಈಸ್ ಮೇಕಿಂಗ್ ಅಸ್ ಟು ಕಾನ್ಸಂಟ್ರೇಟ್ ಆನ್ ಒನ್ ಫ್ಯಾಕ್ಟ್: ಡೂ ಯುವರ್ ಡ್ಯೂಟಿ ಡೆಲಿಜೆಂಟ್ಲಿ ವಿಥೌಟ್ ಎಕ್ಸ್ಪೆಕ್ಟಿಂಗ್ ಎನಿ ರಿವಾರ್ಡ್. ಅಲ್ಟಿಮೇಟ್ಲಿ ಅದೇ ಮುಂದೆ ಫಲದ ಆಸೆ ಬಿಟ್ಟು ನಿಷ್ಕಾಮನಾಗಿ ಕೇವಲ ಪರಮೇಶ್ವರ, ಆಚಾರ್ಯ ಹೇಳೋದು ಕೇವಲ ಪರಮೇಶ್ವರ ಪ್ರೀತ್ಯರ್ಥಕ್ಕೋಸ್ಕರ, ಪರಮಾತ್ಮನಿಗೋಸ್ಕರ ನಾನು ಮಾಡ್ತಾ ಇದ್ದೇನೆ, ನನಗೋಸ್ಕರ ಅಲ್ಲ ಅನ್ನೋ ಭಾವದಿಂದ ಮಾಡಿ ಅನ್ನೋ ಅರ್ಥ. ಗುರುಗಳ ಸಂಕಲ್ಪ. ಇವತ್ತಿಗೆ ವ್ಯಾಖ್ಯಾನ ಇಲ್ಲಿಗೆ ಮುಗಿತಾ ಇದೆ. ಪ್ರಾರ್ಥನಾ ಶ್ಲೋಕದೊಂದಿಗೆ: ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯಂ ನಮಃ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಗುರುಗಳ ಆಜ್ಞೆ ಪ್ರಕಾರ ಸರ್ವರಿಗೂ ನಮಸ್ಕಾರಗಳು. ಒಂದು 10 ನಿಮಿಷ ಪ್ರತಿ ಸಲ ಹೇಳಿದಾಗೆ ಗುರುಗಳು ಅವರ ಅಭಿಷ್ಟ, ಅವರ ಇಚ್ಛೆ ಪ್ರಕಾರ ಒಂದು 10 ನಿಮಿಷ ರಾಮನಾಮ ಸಂಕೀರ್ತನ ಆಗಬೇಕು ಅಂತ ಆಸೆ. ಎಲ್ಲರೂ ಸೇರಿ ಗುರುಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡಿ, ಗುರುಗಳು ಎಲ್ಲಿದ್ದಾರೆ ಅಂದ್ರೆ ಇಲ್ಲೂ ಇದ್ದಾರೆ, ಅಲ್ಲೂ ಇದ್ದಾರೆ, ಅಲ್ಲೂ ಇದ್ದಾರೆ, ಅಲ್ಲೂ ಇದ್ದಾರೆ. ಆದ್ರಿಂದ ನಮಸ್ಕಾರ ಮಾಡಿ ರಾಮನಾಮ ಸಂಕೀರ್ತನ 10 ನಿಮಿಷ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ